ದೊಡ್ಡವನ್ ಚೇತನ್ ರೀ, ಬಿ ಸಿವಿಲ್ ಮಾಡಿ ಇಂಜಿನಿಯರ್ ಇದ್ದ. ಇವನು ಸಣ್ಣ ಮಗ ರೀ, BSc ಮಂಜುನಾಥ್ ಅಂತೇಳಿ BSc ಹಾರ್ಟಿಕಲ್ಚರ್ ಮಾಡ್ಯಾನ್ರಿ. ಆದ್ರೆ ಅವ್ನು ನೌಕರಿ ಹೋಗಿನಂದ, ನೌಕರಿಗೆ ಹೋಗೋದು ಬೇಡಪ್ಪ, ನಾವು ನೈಸರ್ಗಿಕ ಕೃಷಿ ಮಾಡಕತ್ತೀವಿ, ಅದನ್ನ ಮಾಡಂದ. ಫಸ್ಟ್ ಬಂದು ಕೂಡ ಕೇಳಿದ, ತಳಗ್ ಡ್ರಾಪ್ ಆತಂದ್ರ ಸರ್ ಕಾಯಿ ಕಚ್ಚಲ್ಲ ಸರ್. ಅವಾಗ ನಮ್ದ್ರಾಗ ಏನಂದ್ರ ಸರ್ 4 ಲಿಂಬೆ ಗಿಡ ನಡದ್ರ ಒಂದ್ ನುಗ್ಗಿ ಗಿಡ ಹಾಕಡ್ರಿ. ನುಗ್ಗಿ ಗಿಡ ಹಾಕೊಂಡ ನುಗ್ಗಿ ನೈಟ್ರೋಜನ್ ಫಿಕ್ಸೇಷನ್ ಮಾಡಿ ಸರ್, ಮೇಲೆ ಶೇಡ್ ಅನ್ನು ಕೊಡುತ್ತೆ. ಅವಾಗ ಲಿಂಬುನು ಫ್ಲವರ್ ಡ್ರಾಪ್ ಆಗಲ್ಲ ಸರ್. ಈ ದಾಳಂಬ್ರಿ ಮತ್ತೆ ಲಿಂಬು ನಡಬರ ಕಡೆ ಸಾಲ್ಗಡೆ ನಡಬರ್ಕ ಇಂಟರ್ ಕ್ರಾಪ್ಸ್ ಏನ್ ಹಾಕಬೇಕು ಅಂತ ನಿಮ್ಗೆ ತೋರಿಸಿದಾಗ, ಈ ನಡಬರ್ ಕಡೆ ನಾವೇನ್ ಮಾಡಿವಿ ಸರ್, ಜೂನಿ ಮತ್ತೆ ಉಳ್ಳಿನ ಸೆಣಬು ಮತ್ತೆ ಉಳ್ಳಿನ ಇದನ್ನ ನಡಬರ್ಕ್ ಇಂಟರ್ ಕ್ರಾಪ್ ಮಲ್ಚಿಂಗ್ ಮಾಡಿವಿ ಸರ್. ಒಂದ್ ಯಾವಾಗ ಈಗ ಫ್ಲವರಿಂಗ್ ಚಾಲು ಆಗುತ್ತಲ್ಲ ಸರ್, ಅಲ್ಲಿದ್ದ ನಮ್ ಸ್ಪ್ರೇಗಳು ಚಾಲು ಆಗ್ತದೆ ಸರ್. ಜೀವಾಮೃತ ಸರ್, 1 ವಾರ ಜೀವಾಮೃತ ಸರ್, 1 ವಾರ ಉಳಿ ಮಜ್ಜಿಗೆ ಸರ್. ಆಮೇಲೆ ನಮ್ದ್ರಾಗ ಇನ್ನೊಂದೇನ್ ಸರ್, ರೋಗ ಬಂದ ಮೇಲೆ ಎಣ್ಣೆ ಹೊಡೆಯೋದಕ್ಕಿಂತ ಮುಂಚೆ ವಾರಕ್ಕೊಮ್ಮೆ ಎಣ್ಣೆ ಹೊಡೆದ್ ಬಿಡ್ತೀವಿ ಸರ್. ಈ ನಮ್ ದಾಳಂಬ್ರಿಗೆ ಏನಂತ ಸರ್, ಕಾಂಗ್ರೆಸ್ ಇರಬಾರ್ದು, ರೋಗ ಬಾಳ ಇದಕ್ಕ ಅಂತಂತಾರ ಸರ್. ನಮ್ದು ಏನ್ ಮಾಡ್ತೀವಿ, ಕಾಂಗ್ರೆಸ್ ಹಾಕಿರ್ತೀವಲ್ಲ ಸರ್, ಇದನ್ನೇ ಇದ್ರದ ಮೇಲೆ ಜೀವಾಮೃತ ಸುರುತ್ತೀವಿ ಸರ್. ಜೀವಾಮೃತ ಸುರುವುದರಿಂದ ನಮ್ಗೇನ ಸರ್, ಇದಕ್ಕೆ ಇಮ್ಯುನಿಟಿ ಗಿಡಕ್ಕೆ ಇಮ್ಯುನಿಟಿ ಬರುತ್ತೆ. ಆಮೇಲೆ ನಮ್ ಎರೆಹುಳುಗಳು ಬಂದು ಪಾರ್ಥೇನಿಯಂ ಕಸ ತಿಂದು ಅಲ್ಲೇ ಗೊಬ್ಬರ ಹಾಕಿ ಅಲ್ಲೇ ಹೋಗ್ತಾರೆ. 2 kg ಬೇವಿನ ಎಲೆ ತಗೊಂತೀವಿ ಸರ್, ಗೋಮೂತ್ರ, ಆಮೇಲೆ ಸಗಣಿ ಸರ್, ಇವು 3 ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ಕೊಂತೀವಿ ಸರ್. ರುಬ್ಬಿ ಪೇಸ್ಟ್ ಮಾಡ್ಕೊಂಡು 48 ತಾಸು ಬಿಟ್ಟ ತಕ್ಷಣ ಸರ್, 48 ತಾಸು ಆದ ತಕ್ಷಣ ಪೇಸ್ಟ್ ಅನ್ನ ಬ್ರಷ್ ತಗೊಂಡ್ ಕಾಂಡಕ್ಕೆ ಹಚ್ತೀವಿ ಸರ್. ದಾಳಂಬ್ರಿಗೆ ನಂಬರ್ 1 ರಿಸಲ್ಟ್ ಅಂದ್ರೆ ದಶಪರ್ಣಿ ಕಷಾಯ. ಉಳಿದ ಯಾವ ವಿಷಯಗಳು ಬೇಕಾಗಿಲ್ಲ ಅದಕ್ಕೆ. ಅದೊಂದು ತಿಂಗಳಿಗೆ ಒಂದ್ಸಲ ಒಂದು ಸ್ಪ್ರೇ ಮಾಡಿದ್ರೆ ಸಾಕು ಅದಕ್ಕೆ, ಮತ್ತೇನು ಅವಶ್ಯಕತೆ ಇಲ್ಲ ಅದಕ್ಕೆ. ಆದ್ರೆ ಮೊದಲು ನಾವು ಭೂಮಿನ ತಾಕತ್ ಮಾಡ್ಕೋಬೇಕು. ತಾಕತ್ ಮಾಡ್ಕೊಂಡ ಮ್ಯಾಗ ನೀವು ಮುಂದೆ ಏನ್ ಬೇಕಾದ ಬೆಳಿ ಬೆಳಿ. ರೈತ ಬಾಂಧವರಿಗೆ ನಮಸ್ಕಾರ. ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳ್. ಇವತ್ ನಾವು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನಲ್ಲಿದ್ದೀವಿ. ಇಲ್ಲಿ ವಿಶೇಷವಾಗಿ 15 ವರ್ಷದಿಂದ ನೈಸರ್ಗಿಕ ಕೃಷಿಯನ್ನು ಮಾಡುತ್ತಾ ನೈಸರ್ಗಿಕ ಕೃಷಿಯಲ್ಲಿ ಉತ್ತಮ ಅಭಿವೃದ್ಧಿಯನ್ನು ಹೊಂದಿದ್ದಾರೆ ಅಂತ ವಿಶೇಷವಾದ ರೈತರನ್ನ ಪರಿಚಯ ಮಾಡಿಸ್ತಾ ಇದ್ದೇನೆ. ಸುಮಾರು ವರ್ಷಗಳ ಹಿಂದೆಯೇ ನೈಸರ್ಗಿಕವಾಗಿ ದಾಳಿಂಬೆಯನ್ನ ಬೆಳೆದಿದ್ದಾರೆ. ಪ್ರತಿಯೊಬ್ಬ ದಾಳಿಂಬೆ ಬೆಳೆಯುವ ರೈತರು ಕೆಮಿಕಲ್ ಬಳಸದೆ ಬೆಳೆಯೋಕ್ಕಾಗಲ್ಲ, ಅದರಿಂದ ಆದಾಯ ಪಡೆಯೋಕ್ಕಾಗಲ್ಲ ಅಂತ ಸುಮಾರು ಜನ ಹೇಳ್ತಿರ್ತಾರೆ. ಆದ್ರೆ ಇವರು ಅದನ್ನ ಮಾಡಿ ತೋರಿಸಿದ್ದಾರೆ ಅಂತ ವಿಶೇಷವಾದಂತ ರೈತರು. ಏನೇನು ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ದಾರೆ, ಏನೇನು ಬೆಳೆಗಳನ್ನ ಬೆಳೀತಾ ಇದ್ದಾರೆ, ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್. ನನ್ನ ಹೆಸರು ಚಂದ್ರಶೇಖರ್ ಬಳ್ಳೊಳ್ಳಿ. ನಾವು ಇರೋದು ಕನಗಿರಿಯಲ್ಲಿ, ಮನೆ ತೋಟ ಇರೋದು ಇಲ್ಲಿ ತಾವರಗೆರೆಯಲ್ಲಿ, ಕನಗಿರಿ ಎರಡು ಕಡೆ ಇದೆ. ಕಾವರಗೆರೆ ಮತ್ತೆ ಕನಗಿರಿ ಎರಡು ಕಡೆ ಇದೆ. ಟೋಟಲ್ ಆಗಿ ಎಷ್ಟು ಎಕರೆ ಹೊಲ? ಒಂದ 26 ಎಕರೆ ತೋಟ ಇದೆ ಹೊಸ ಕಾಲത്ത്. ಈಗ ತಾವರಗೆರೆಯಲ್ಲಿ ಎಷ್ಟು ಸರ್? ತಾವರಗೆರೆಯಲ್ಲಿ ಇದು 9 ಎಕರೆ ಇದೆ ಸರ್. 9 ಎಕರೆದಲ್ಲಿ ಎಲ್ಲ ಇದು ಒಂಥರ ಈ ನ್ಯಾಚುರಲ್ ಇದು ಇರೋದ್ರಿಂದ, ಕಲ್ಲು ಗುಂಡುಗಳು ಇವು ಎಲ್ಲ ಇರೋದ್ರಿಂದ ಇದು ಎಲ್ಲಾ ಬೆಳೆಗಳನ್ನ ನಾವು ಪಾಳೇಕರ್ ಸರ್ ಪ್ರೋಗ್ರಾಮ್ ಅಟೆಂಡ್ ಮಾಡಿದ ಮ್ಯಾಗ ನಾವು ಇದನ್ನ ಅದ್ರ ಪ್ರಕಾರ ಮಾಡಕತ್ತೀವಿ. ಪಾಳೇಕರ್ ಪದ್ಧತಿಯಲ್ಲಿ ಆಕಳ ಖರೀದಿ ಮಾಡಿ, ಆಕಳಲಿಂದನ ಜೀವಾಮೃತ, ಘನಜೀವಾಮೃತ ತಯಾರು ಮಾಡಿಕೊಂಡು ಅದರಲ್ಲಿಂದ ಬಳಸಿವಿ. ಇವತ್ತು ಯಾವುದೇ ಆದ್ರೂ 15 ವರ್ಷ ಆದ್ರೂ ಯಾವುದೋ ಒಂದು ಕೆಮಿಕಲ್ಸ್ ಹಾಕಿ ಬಳಸಿಲ್ಲ. ಯಾವ್ದು ಹೊರಗಡೆ ಆರ್ಗ್ಯಾನಿಕ್ ನಾಗಿ ಔಷಧಿಗಳು ಬಂದಾವಂದ್ರೂ ಯಾವ ಉಪಯೋಗ ಮಾಡಿಲ್ಲ. ಇದ್ರೆ ನಮ್ಮಲ್ಲಿ ಔಷಧಿಗಳು ನಾವೇ ತಯಾರು ಮಾಡ್ಕೊಂತೀವಿ. ವಿಶೇಷವಾಗಿ ಈ ಪ್ಲಾಟ್ ಅಲ್ಲಿ ಏನೇನ್ ಬೆಳೆಗಳನ್ನ ಬೆಳಿತಾ ಇದ್ರು? ಈ ಪ್ಲಾಟ್ ನಲ್ಲಿ ನೋಡಿ ಸರ್, ತೆಂಗ್ ಇದೆ, ಆಮೇಲೆ ಮಾವು ಇದೆ, ಆಮೇಲೆ ಲಿಂಬು ಇದೆ, ದಾಳಿಂಬೆ ಇದೆ, ಸೀತಾಫಲ ಇದೆ. ಈ ಬೇವಿನ ಗಿಡ ಅಂಕರ್ ತನ್ನಿನ ಪಾಲ ನಾವು ಇಟ್ಟಿದ್ದು ಯಾವ ಸಮಗ್ರ ತೋಟಗಾರಿಕೆ ಮಾಡ್ತಾ ಇದ್ದಾರೆ. ಸಮಗ್ರ ತೋಟಗಾರಿಕೆ ಮಿಕ್ಸ್ಡ್ ಕ್ರಾಪಿಂಗ್ ಐತಲ್ಲ ಸರ್. ಆಕಳ ಎಷ್ಟಿದಾವ್ ಸರ್? ಆಕಳ ಒಂದ್ 5 ಇದ್ದು ರೀ, ಅದ್ರಾಗ ಒಂದು ವಯಸ್ಸಾದ್ಮೇಲೆ ತಿರ್ಕೊಂಡತ್ರಿ. ಈಗ 4 ಅದಾವ್ರಿಗೆ ಇಲ್ಲಿ ತಾವರಗೆರೆಯಲ್ಲಿ. ಯಾವ ಜವಾರಿನ ಅವ್ರಿ? ಎಲ್ಲಾ ಜವಾರಿನ ಅದಾವ್ರಿಗೆ. ಎಲ್ಲಾ ಜವಾರಿ ಕಿಲಾರಿ ಆಕಳ ಐತ್ರಿ. ತಾವರಗೆರೆಯಲ್ಲಿ 4 ಮತ್ ಕನಗಿರಿಯಾಗ್ರಿ? ಕನಗಿರಿಯಾಗ ಒಂದ್ 8 ಅದಾವ್ರಿ. ಅಲ್ಲಿ ಒಂದ್ 8 ಅವ್ರಿ. 8 ಅದಾವ. ಮೊದಲು ಬಾಳ ಆಗಿದ್ರು, 15-16 ಆಗಿದ್ವು. ಈ ಲೇಬರ್ ಬಿಟ್ಟು ಹೋಗೋದಕ್ಕೆ ಸಮಸ್ಯೆ ಆಗಿದ್ದಕ್ಕೆ ಒಂದಿಷ್ಟು ಹೋರಿಗಳನ್ನ ನಾವು ತೆಗೆದ್ವಿ. ಆಕಳಗಳನ್ನ ಮಾತ್ರ ಕೊಟ್ಟಿಲ್ಲ. ಈ ಆಕಳದಿಂದ ಈ ಆಕಳದಿಂದ 3 ಕಿಲಾರಿ, 1 ಕಿಲಾರಿ ಹೋರಿ ಫಸ್ಟ್, ಸೆಕೆಂಡ್ ಒಂಗೊಲ್ ಇದಾಗೈತಿ. ಇದು ಥರ್ಡ್ ಮತ್ತೆ ಹೋರಿ ಹುಟ್ಟೈತಿ, ಕಿಲಾರಿ ಹೋರಿನ ಐತಿ. ಯಾವ್ದಕ್ಕೂ ನಾವು ಹಾಲು ಉಪಯೋಗ ಮಾಡಿಲ್ಲ ಇದನ್ನ ನಾವು. ಯಾಕಂದ್ರೆ ಎಲ್ಲಾ ಕರಗಳಿಗೆ ಬಿಟ್ಟದಕ್ಕ ಇದು 1 ವರ್ಷದ ಆಕಳ ಕರ ಎಷ್ಟು ಬಲಿಷ್ಠವಾಗೈತಿ ಇದು. ಅಂದ್ರೆ ನೀವು ಹಾಲು ಬಳಕೆ ಮಾಡಿಲ್ಲ, ಯುಕೆ ಬಿಟ್ಟಿವಿ, ಕರಗಳಿಗೆ ಬಿಟ್ಟಿವಿ. ಹಿಂಗಾಗಿ ಅದಕ್ಕೇನು ನಾವು ಇದನ್ನ ಮಾಡಲ್ಲ. ಆಮ್ಯಾಗ ಮೇಯಕ ಹಂಗ ಬಿಟ್ಟು ಬಿಡ್ತೀವಿ. ಕಟ್ಟೋದು ಕಡಿಮೆ ನಾವು.
ರಾತ್ರಿ ಅಷ್ಟೇ ಎಲ್ಲ ಕಟ್ತೀವಿ. ಗುಡ್ಡಗಾಡು ಪ್ರದೇಶ ಅದ ಆರಾಮಾಗಿ ಮೇಯ್ಕಂತ. ಆರಾಮ್ ಗುಡ್ಡಗಾಡು ಪ್ರದೇಶ ಐತಿ, ಆರಾಮ್ ಮೈಕೊಂತಿರ್ತಾವ. ಈಗ ಇದ್ರದ್ದು ಗೊಬ್ಬರ ಗೋಮೂತ್ರ ಯಾವ ತರ ಕಲೆಕ್ಟ್ ಮಾಡ್ತೀರಿ, ಯಾವ ತರ ಬಳಕೆ ಈಗ ಅಲ್ಲೇ ಗೋಮೂತ್ರನ ಅಲ್ಲೇ ತೆಗ್ ಮಾಡಿ ಸರಿ ಮಾಡ್ತೀರಿ? ಅಲ್ಲೇ ಕಡೆ ತೆಗ್ ಮಾಡಿ ಅಲ್ಲಿ ಇದನ್ನ ಓ ಹಾಕಿ ಡೈರೆಕ್ಟ್ ಅಲ್ಲಿಗೆ ಹೋಗೋ ತರ ಮಾಡ್ರಿ ಸರ್? ಇದು ಇದೇ ತರ ಹೋಗಿ ಇಲ್ಲಿ ಒಂದು 150-100 ಲೀಟರ್ದ ಒಂದು ಬ್ಯಾರಲ್ ಹಾಕಿದ್ವಿ ಅವ್ರಿಗೆ. ಅದ್ರೊಳಗೆ ಇಲ್ಲೆಲ್ಲ ಬಂದು ಗೋಮೂತ್ರ ಎಲ್ಲ ಇಲ್ಲಿ ಸ್ಟಾಕ್ ಆಗುತ್ತೆ. ಸಗಣಿನ ಇಲ್ಲೆಲ್ಲ ಇಲ್ಲಿ ಹಾಕೊಂಡು ನಾವು ಘನಜೀವಾಮೃತ ಮಾಡಿ ಇದನ್ನ ಹಾಕ್ತಿವ್ರಿ ಹೊಲಕ್ಕೆ ಗಿಡಗಳಿಗೆಲ್ಲ. ಘನಜೀವಾಮೃತ ಮಾಡಿ ಗಿಡಗಳಿಗೆ ಘನಜೀವಾಮೃತ ಮಾಡಿ ಆಮೇಲೆ ಜೀವಾಮೃತನು ಹಾಕೊಂತ ಹೋಗ್ತಾರೆ ಗಿಡಕ್ಕೆಲ್ಲ ಸುರಿಕೊಂತ. ಡ್ರಿಪ್ ಮುಖಾಂತರ ಮಾಡಿ ನೋಡಿದ್ವಿ. ಡ್ರಿಪ್ಗಳು ಬಂದಾಗೋದು ಇದು ಮಾಡೋದಕ್ಕ ಈಗ ಅಲ್ಲೆಲ್ಲೆಲ್ಲೆಲ್ಲ ಬ್ಯಾರಲ್ ಇಟ್ಕೊಂಡು ಇದನ್ನ ಮಾಡಕತ್ತೀವಿ. ಕಾಂಕ್ರೀಟ್ ರಿಂಗ್ಗಳು ಮಾಡಿದ್ವಿ, ಆದ್ರೆ ಅವು ಜೀವಾಮೃತ ಮಾಡಿ 5-6 ವರ್ಷ ಅವೆಲ್ಲ ಇದಾಗಿ ಹೋಗ್ಬಿಟ್ಟು ಡ್ಯಾಮೇಜ್ ಆಗ್ಬಿಟ್ಟು ಡ್ರಮ್ ಎಲ್ಲ ಮಾಡ್ತಾ ಈ ಡ್ರಮ್ನಲ್ಲೇ ಮಾಡ್ಕೊಂತ ಹಾಕ್ತಾ ಇದ್ವಿ. ಇವ್ರಿಬ್ರು ನಿಮ್ ಮಕ್ಳು ಏನ್ ಸರ್? ಇವ್ರಿಬ್ರು ಮಕ್ಕಳು. ಇವ್ ದೊಡ್ಡವನ್ ಚೇತನ್ ರೀ, BSc ಸಿವಿಲ್ ಮಾಡಿ ಇಂಜಿನಿಯರ್ ಇದ್ದ. ಇವನು ಸಣ್ಣ ಮಗ ರೀ, BSc ಮಂಜುನಾಥ್ ಅಂತೇಳಿ BSc ಹಾರ್ಟಿಕಲ್ಚರ್ ಮಾಡ್ಯಾನ್ರಿ. ಆದ್ರೆ ಅವ್ನು ನೌಕರಿ ಹೋಗಿನಂದ, ನೌಕರಿಗೆ ಹೋಗೋದು ಬೇಡಪ್ಪ, ನಾವು ನೈಸರ್ಗಿಕ ಕೃಷಿ ಮಾಡಕತ್ತೀವಿ ಅದನ್ನ ಮಾಡಂದ. ಫಸ್ಟ್ ಬಂದ್ ಕೂಡ ಕೇಳ್ದ, ಇಲ್ಲಪ್ಪ ನನಗೆ ಒಂದು ಹೊಲ ಕೊಟ್ಬಿಡು, ನಾ ಕೆಮಿಕಲ್ದಾಗ ದಾಳಂಬ್ರಿ ಮಾಡ್ತೀನಿ ಅಂದ. ಅಲ್ಲಪ್ಪ ನೈಸರ್ಗಿಕದಾಗ ನಾನು ದಾಳಂಬ್ರಿ ಬೆಳೆದು ನಿನಗೆ ತೋರಿಸಿನಿ, ನೀನು ಯಾಕೆ ಮತ್ತೆ ಕೆಮಿಕಲ್ಗೆ ಹೋಗ್ತಿದ್ದಿ? ಅದೇ ದಾಳಂಬ್ರಿ ನೀ ಕಂಟಿನ್ಯೂ ಮಾಡ್ಕೊಂತ ಹೋಗು, ಯಾರು ನೌಕರಿಗೆ ಹೋಗ್ತಿದ್ದಿ ಬೇಡ, ಇಲ್ಲೇ ಮಾಡ್ಕೊಂತ ಹೋಗಿ. ಈಗ 5 ವರ್ಷ ಆತ್ರಿ ಇಲ್ಲೇ ಎಲ್ಲ ಬೆಳೆಗಳನ್ನು ಉಸ್ತುವಾರಿ ಜಾಸ್ತಿ ಇವನಿಗೆ ಬಿಟ್ಬಿಟ್ಟಿನಿ. ಈಗ ಇವನ್ಲಿಂದ ನೀವು ಪ್ರಶ್ನೆ ಕೇಳ್ಬೋದು ಸರ್. ಸರ್ ಇಲ್ಲಿ ಏನು ಸ್ಟಾಕ್ ಮಾಡ್ಕೊಂಡ್ರಿ ಸರ್? ಇಲ್ಲಿ ಏನ್ ಮಾಡಿವಿ ಸರ್, ಇಲ್ಲಿ 1 ವರ್ಷದ ಗೊಬ್ಬರ ಸ್ಟಾಕ್ ಇತ್ತು ಸರ್ ಮೊದ್ಲು. ಈ 1-2 ತಿಂಗಳ ಮುಂಚೆ ಏನ್ ಮಾಡಿವಿ ಸರ್, ಅಷ್ಟನ್ನು ಜೀವಾಮೃತ ಹಾಕಿ ಅಷ್ಟು ಮೇಲೆ ತಳ ಕಳಿಸಿ ಗಂಜಾಮೃತ ಮಾಡಿ ಅಷ್ಟು ಗಿಡಕ್ಕೂ ಕೊಟ್ಟಿವಿ ಸರ್. ಆದ್ರೆ ಈ ಸಲ ಏನ್ ಮಾಡಿವಿ ಸರ್? ಹೌದು ಸರ್, ಇದ್ರಾಗೆ ಇದೇ ಗೊಬ್ಬರಕ್ಕೆ ನಮ್ದು ಪಾಳಕರ್ಸನ ಮೆಥಡ್ ಒಳಗೆ 3 ಮೆಥಡ್ ಐತಿ ಸರ್ ಗಂಜಾಮೃತ ಮಾಡೋದು. ಒಂದು ಈ ಹಸಿ ಸಗಣಿ ಸಪ್ರೇಟ್ ಕಲೆಕ್ಟ್ ಮಾಡಿ ಅಲ್ಲಿ ಬೆಲ್ಲ ಹಿಟ್ಟು ಗೋಮೂತ್ರ ಆಮೇಲೆ ಇದನ್ನ ಅಷ್ಟು ಹಾಕಿ ಅದಕ್ಕೆ ಅಲ್ಲೇ ಮಾಡೋದು ಸರ್, ಉಂಡೆಗಳು ಮಾಡೋದು ಸರ್. 2ನೇ ಮೆಥಡ್ ಏನಂದ್ರೆ ಸರ್, ಈ ತರ ಏನ್ ಕಲೆಕ್ಟ್ ಆಗಿರುತ್ತಲ್ಲ ಸರ್, ಇದಕ್ಕೇನೈತಲ್ಲ ಜೀವಾಮೃತ ಮಾಡಿ ಅದ್ಮೇ ಎರ್ಚಿ ಜೀವಾಮೃತ ಅಷ್ಟು ಹಾಕಿ ಮೇಲೆ ತಳ ಕೈ ಆಡಿಸಿ ಮೇಲೆ ಗೋಣಿ ಚೀಲ ಹಾಕಿ 48 ತಾಸು ಬಿಡ್ಬೇಕು ಸರ್. 48 ತಾಸು ಬಿಟ್ಟ ತಕ್ಷಣ ಅದು ರೆಡಿ ಆಗುತ್ತೆ ಸರ್, ಗಂಜಾಮೃತ ರೆಡಿ ಆಗುತ್ತೆ. ಇದಕ್ಕೇನು ಸರ್, ಮಳೆ ನೀರು ಬೀಳ್ಬಾರ್ದು ಅಷ್ಟೇ ಸರ್. ಮಳೆ ನೀರು ಬೀಳಾರ್ದಂಗೆ ನಾವು ಕವರ್ ಮಾಡ್ಕೋಬೇಕು ಸರ್, ಕವರ್ ಮಾಡ್ಕೋಬೇಕು ಸರ್. ಮಳೆ ಬಿಸಿಲು ಬೀಳಬಾರ್ದು, ಮಳೆ ನೀರು ಬೀಳಬಾರ್ದು. ಅದು ಬೀಳಾರ್ದಂಗೆ ಅದು ಕವರ್ ಆದ್ರೆ 48 ಗಂಟೆ ರೆಡಿ ಆಗುತ್ತೆ ಸರ್. ಆಮೇಲೆ ನೀವು ಯಾವ ಗಿಡಕ್ಕೂ ಕೊಟ್ಕೋಬಹುದು ಸರ್. ಕೊಡ್ಬೋದು ಸರ್. ಇದನ್ನ ಈ ಏರಿಯಾ ಏನೈತಲ್ಲ ಸರ್, ಇದನ್ನ ಗಂಜಾಮೃತ ಯೂನಿಟ್ ಲೆಕ್ಕಕ್ಕೆ ಮಾಡಿವಿ ಸರ್. ಜೀವಾಮೃತ ಘನಜೀವಾಮೃತ ಅಲ್ಲದೆ ಮತ್ತೇನೇನು ತಯಾರು ಮಾಡ್ಕೊಳ್ಳಿ? ಈಗ ದಶಪರ್ಣಿ ಕಷಾಯ ಮಾಡ್ಕೊಂತೀವಿ ಸರ್. ದಶಪರ್ಣಿ ಕಷಾಯ ಮಾಡೀವಿ. ಯಾವ ತರ ಮಾಡೋದು ಸರ್ ಇದು? ಇದು ಒಂದು 10 ನಮೂನಿ ತಪ್ಪಲುಗಳನ್ನು ಹಾಕೊಂಡು, ಆಮೇಲೆ ಜವಾರಿ ಬೆಳ್ಳುಳ್ಳಿ, ಖಾರದ ಹಸಿಮೆಣಸಿಕಾಯಿ, ಅಲ್ಲ, ಆಮೇಲೆ ಅರಿಶಿಣ ಪುಡಿ, ತಂಬಾಕು, ಹಿಂಗು ಎಲ್ಲ ನಮೂನಿ ಮಿಕ್ಸ್ ಮಾಡಿ ಗೋಮೂತ್ರ 40 ದಿವಸ ಕೊಳೆ ಹಾಕ್ಬೇಕು. ತಪ್ಪಲ ಅಂದ್ರೆ ಯಾವ್ಯಾವ ತಪ್ಪಲ ಸರ್? ಬೇವಿನ ತಪ್ಪಲು ಸರ್, ಸೀತಾಫಲ, ಆಮೇಲೆ ಮಧುಗುಣಿಕಿ, ಆಮೇಲೆ ಲೆಕ್ಕಿ, ಎಕ್ಕಿ, ಆಮೇಲೆ ಬಿಲುಪತ್ರಿ, ಆಮೇಲೆ ಹೊಂಗೆ ಸರ್, ಹಂಗೆ ಲಂಟಾನ, ಚದರಂಗಿ ಅಂತ ಒಬ್ಬೊಬ್ರು ಒಂದೊಂದ್ ಕಡೆ ಲಂಟಾನ. ಆಮೇಲೆ ದತ್ತೂರಿ ಸರ್, ದತ್ತೂರಿ ಸಿಕ್ಕರೆ ದತ್ತೂರಿ ಸರ್. ತಪ್ಪಲುಗಳು 2 ಕೆಜಿ 200 ಲೀಟರ್ಗೆ 2 ಕೆಜಿ ಹಾಕ್ತೀವಿ ಸರ್. ಆಮೇಲೆ ಒಂದು ಅರ್ಧ ಕೆಜಿ ಬೆಳ್ಳುಳ್ಳಿ, ಜವಾರಿ ಬೆಳ್ಳುಳ್ಳಿ, ಒಂದು ಅರ್ಧ ಕೆಜಿ ಖಾರದ ಮೆಣಸಿಕಾಯಿ, ಹಸಿಮೆಣಸಿಕಾಯಿ ಅಷ್ಟು ಪೇಸ್ಟ್, ಆಮೇಲೆ ಅರಿಶಿಣ ಪುಡಿ, ಹಿಂಗು, ಅಲ್ಲ, ತಂಬಾಕು ಪುಡಿ 2 ಕೆಜಿ ತಂಬಾಕು ಪುಡಿ, ಇವೆಲ್ಲಗಳನ್ನು ಮಿಕ್ಸ್ ಮಾಡಿ ಅದನ್ನ 40 ದಿವಸ ಕೊಳೆ ಹಾಕ್ತಿವಿ. ಆಮೇಲೆ ಸೋಸಿಕೊಂಡು ದಿನಕ್ಕೆ 3 ಸಲ ಕಾಯಿಸ್ಬೇಕು ಸರ್. ದಿನಕ್ಕೆ 3 ಸಲ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ನೆರಳು. ಇದನ್ನೇನೈತೆ ಸರ್, 200 ಲೀಟರ್ ನೀರಿಗೆ 6ರಿಂದ 8 ಲೀಟರ್ ಹಾಕೊಂಡು ಸ್ಪ್ರೇ ಮಾಡ್ಕೊಂಡ್ರೆ ದಾಳಂಬ್ರಿಗೆ ನಂಬರ್ 1 ರಿಸಲ್ಟ್ ಇದ್ರಿ. ಕೀಟನಾಶಕ ಎಲ್ಲ ಯಾವ ಕೀಟನಾಶಕ ಬಂತು, ರೋಗನಾಶಕ ಬಂತು, ಎಲ್ಲ ಕೆಲಸಗಳನ್ನು ಮಾಡ್ತಿರ್ತದೆ. ಹಾನಿಕಾಯಿಗೂ ಕೆಲಸ ಮಾಡ್ತಾರೆ, ಎಲ್ಲ 3 ಕೆಲಸ ಇದು ಮಾಡ್ತದೆ. ಹಿಂಗಾಗಿ ನಾವೇನು ಮಾಡ್ತೀವಿ, ದಾಳಂಬ್ರಿಗೆ ಜೀವಾಮೃತ ಸ್ಪ್ರೇ ಮಾಡ್ತೀವಿ, ಜೀವಾಮೃತ ಸುರುತ್ತೀವಿ. ದಾಳಂಬ್ರಿ ಇದಕ್ಕೆ ಮತ್ತು ಈ ಮಜ್ಜಿಗೆನ, ಜವಾರಿ ಆಕಳದ ಮಜ್ಜಿಗೆನ ಕಲೆಕ್ಟ್ ಮಾಡ್ತೀವಿ. ಅವು ವರ್ಷಾನುಗಟ್ಲೆ ಇರ್ತಾವೆ. ನಾವು 200 ಲೀಟರ್ ನೀರಿಗೆ 5ರಿಂದ 6 ಲೀಟರ್ ತನಕ ಹಾಕಿ ಸ್ಪ್ರೇನೂ ಮಾಡ್ತೀವಿ. ಆಮೇಲೆ ಇದು ಒಂದು 2-3 ಸ್ಪ್ರೇ ಆದಮೇಲೆ ಒಂದು 1.5 ತಿಂಗಳಿಗೊಮ್ಮೆ ಈ ದಶಪರ್ಣಿ ಕಷಾಯ ಒಂದು ಸ್ಪ್ರೇ ತೊಗೊತೀವಿ.
ಇಷ್ಟು ಬಿಟ್ರೆ ಬೇರೆ ಯಾವ ಸ್ಪ್ರೇ ಮಾಡಂಗಿಲ್ಲ ಅದಕ್ಕೆ. ಈಗ ನಾವು ಮೇನ್ ಜೀವಾಮೃತ ಜಾಸ್ತಿ ಹಾಕೋದ್ರಿಂದ ಮಲ್ಚಿಂಗ್ ಹಾಕಿ ಜೀವಾಮೃತ ಹಾಕಿದ್ರೆ ಈ ನ್ಯಾಚುರಲ್ ಫಾರ್ಮಿಂಗ್ ಸಕ್ಸಸ್ ಆಗುತ್ತೆ. ಬರೀ ಮಲ್ಚಿಂಗ್ ಹಾಕ್ಲಿಲ್ಲ ಅಂದ್ರೆ ಯಾವ ಕೆಲಸನೂ ಆಗಲ್ಲ. ನೈಸರ್ಗಿಕ ಹಾಕಿದ್ದು ಜೀವಾಮೃತ ಹಾಕಿದ್ರೆ ವೇಸ್ಟ್ ಆಗುತ್ತೆ. ಅದಕ್ಕೆ ಮಲ್ಚಿಂಗ್ ಈಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಅಂತೇಳಿ ಹಾಕಿ ಈ ವರ್ಷನ ಸ್ವಲ್ಪ ಬೇರೆ ಕಡೆ ಸಣ್ಣ ಗಿಡ ಹಾಕ್ಕೊಂಡು ಅದನ್ನು ತಯಾರು ಮಾಡ್ಕೊಳಕತ್ತೀವಿ. ಆಮೇಲೆ ಇದೊಂದು ಜವಾರಿ ಆಕಳ ಮೊನ್ನೆ ಇದಿತ್ತು ರೀ ನಮ್ದು, ಅದ್ರದ್ದು ಮಾಸ ಇಲ್ಲೇ ಐತನ ಆಕಳ ಮಾಸದ ಇದ್ರೊಳಗೆ ಅದೆಷ್ಟು ತೂಕ ಇರುತ್ತೆ ಅಷ್ಟು ತೂಕದ್ದು ಬೆಲ್ಲ, ಆಮೇಲೆ ಮಜ್ಜಿಗೆ, ಆಮೇಲೆ ಇದು ಗೋಮೂತ್ರ ಸರ, ಆಮೇಲೆ ಸಗಣಿ ಸರ್. ಅದ್ ಹಾಕಿ ಕೈಯಾಡಿಸಿ 1 ತಿಂಗಳು ಮುಚ್ಚಿಡ್ಬೇಕಂದ್ರ ಸರ್, ಏರ್ ಟೈಟ್ ಮಾಡಿ ಇಡ್ಬೇಕಂದ್ರ ಸರ್. ಇದನ್ನ ಕನೇರಿ ಮಠ ಅಜ್ಜಾರ ಅಂದಿದ್ರು ಸರ್. ಅದಕ್ಕೆ ಮೊನ್ನೆ ಇಲ್ಲಿ ಒಂದ್ ಆಗೈತ್ರಿ ಕನಿಗೆರೆ ಮಾಡಿ 1 ವಾರ ಆತ್ ಸರ್. ಈಗ 1 ವಾರ ಆತ್, 15 ದಿನ ಆದ್ಮೇಲೆ ಬಳಕೆ ಮಾಡ್ಬೋದು. 1 ತಿಂಗಳಾದ್ರೂ ಬಳಕೆ ಮಾಡ್ಬೇಕಂದ್ರ ಸರ್. ಅಂದ್ರೆ ಈಗ ಮಾಸ ಎಷ್ಟು ಇರ್ತದೋ ಅಷ್ಟು ಬೆಲ್ಲ ಹಾಕ್ಬೇಕ್ರಿ. ಇಲ್ಲ ಸರ್, ಮಾಂಸ ಎಷ್ಟಿರ್ತದ ಅದ್ರ ತೂಕದ ಎಷ್ಟು ಏನೈತಲ್ಲ ಸರ್, ಗೋಮೂತ್ರ, ಆಮೇಲೆ ಬೆಲ್ಲ, ಆಮೇಲೆ ಮಜ್ಜಿಗೆ ಇದ್ರೆ ಮಜ್ಜಿಗೆ ಸರ್, ಆಮೇಲೆ ಸ್ವಲ್ಪ ಸಗಣಿ ಸರ್. ದೇಸಿ ಆಕಳ ಸಗಣಿ ಹಾಕ್ಬೇಕು ಸರ್. ಹಾಕಿ ಮುಚ್ಚಿಟ್ಟು ಏರ್ ಟೈಟ್ ಇಟ್ಟು ಮುಚ್ಚಿಡ್ಬೇಕು ಸರ್. ಬಳಸ್ಕೋಬೋದು ಸರ್. 1 ಲೀಟರ್ಗೆ ಏನಿಲ್ಲ ಅಂತಂದ್ರೆ 1.5 to 2 ml ಲಾಸ್ಟ್ ಸರ್. ಅಂದ್ರೆ ಡೋಸ್ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಸರ್. ಇದು ಕರಿಗೆ ಜೇನುತುಪ್ಪ ಆದಂಗೆ ಆಗುತ್ತೆ ಸರ್. ಜೇನುತುಪ್ಪ ಆದಂಗೆ ಆದ್ಮೇಲೆ ಅದನ್ನ ಬಳಸ್ಕೋಬೋದು ಸರ್. ಗ್ರೋತ್ ಪ್ರಮೋಟರ್ ಸರ್, ಬೆಸ್ಟ್ ಗ್ರೋತ್ ಪ್ರಮೋಟರ್ ಸಿಗುತ್ತೆ ಸರ್. ಈಗ ಇದನ್ನ ಕನೇರಿ ಮಠ ಪಾಳಕರ್ ಸರ್ ಹೇಳಿದ್ರು ಸರ್, ಜವಾರಿ ಆಕಳ ಹುಟ್ಟಿದಾಗ್ಲಿದ್ದ ಹಿಡ್ಕೊಂಡು ಸಾಯತನ ನಮ್ಗೆ ಹೆಲ್ಪ್ ಮಾಡೋದು ಆಕಳ, ದೇಸಿ ಆಕಳನ ಅಂತಂದ್ರೆ ಸರ. ಹುಟ್ಟಿದ ತಕ್ಷಣ ಕರು ಹಾಕಿದ ತಕ್ಷಣ ಮಾಂಸದ ಹಿಡ್ಕೊಂಡು ಸಾಯಾದ್ಮೇಲೆ ಗೋನಂದಾಜಲ ಅಂತ ಕಂಡಿಡ್ದು ಸರ್. ಅದ್ರ ತನೂ ನಮ್ಮ ದೇಸಿ ಆಕಳ ನಮ್ಗೆ ಹೆಲ್ಪ್ ಮಾಡುತ್ತೆ ಸರ್ ಮನುಷ್ಯರಿಗೆ. ಅದರಿಂದ ಬೆನಿಫಿಟ್ ಇಲ್ಲ ಅಂತ ದೇಸಿ ಆಕಳುಗಳು ಸಾಕೋದ್ ಬಿಟ್ರೆ ಸರ್, ಅದರಿಂದನ ನಾವು ಬದುಕಿ ಅನ್ನೋದು ಜನಕ್ಕೆ ಗೊತ್ತಿಲ್ಲ ಸರ್. ಇದು ಜೀವಾಮೃತನ ತಯಾರು ಮಾಡಲಾಗಿದೆ. ಈ ಜೀವಾಮೃತ 700 ಲೀಟರ್ ನೀರಿಗೆ 10 kg ಆಕಳದ ಸಗಣಿ, 10 ಲೀಟರ್ ಗೋಮೂತ್ರ, 2 kg ಸಾವಯವ ಬೆಲ್ಲ, 2 ಲೀಟ್ರ್ 2 kg ಹಿಟ್ಟು, ದ್ವಿದಳ ಧಾನ್ಯದ ಹಿಟ್ಟು, 1 ಇಡೀ ಹೊಲದ ಬದುವಿನ ಮಣ್ಣು, ಇವಿಷ್ಟು ಹಾಕಿ ಪ್ರಾರಂಭ ಮಾಡಿ 8 ದಿವಸ ತನಕ ಕೈಯಾಡಿಸಿ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಕೈಯಾಡಿಸಿ 8 ದಿವಸ ಆದಮೇಲೆ ಒಂದೊಂದು ಗಿಡಕ್ಕೆ ನಾವು ದಾಳಂಬರಿ ಗಿಡಕ್ಕೆ ಅವಕ್ಕೆಲ್ಲ ಏನು ಮಾಡ್ತೀವಿ ರೀ, ಈ ಕಡೆ 2 ಲೀಟ್ರ್ ಆ ಕಡೆ 2 ಲೀಟ್ರ್ ಸುರುತ್ತೀವಿ. ಮೊದಲ ಡ್ರಿಪ್ ರೋಗ ಕೊಡ್ತಿದ್ವಿ ರೀ. ಡ್ರಿಪ್ ರೋಗ ಕೊಡೋದ್ರಿಂದ ಡ್ರಿಪ್ಗಳೆಲ್ಲ ಹೋಲ್ ಬಂದು ಹಾಕತ್ತಿದ್ವು. ಆಮೇಲೆ ಅದು ಸೋಸಿ ಕೊಡೋದ್ರಿಂದ ರಿಸಲ್ಟ್ ಬರೋದು ಕಡಿಮೆ ಅನಿಸ್ತೀವಿ. ನಮಗೇನು ಮಾಡಕತ್ತಿದ್ವಿ, ಈಗ 2 ಲೀಟ್ರ್ ಈ ಕಡೆ 2 ಲೀಟ್ರ್ ಆ ಕಡೆ 2 ಲೀಟ್ರ್, ಯಾಕಂದ್ರೆ ಗಿಡ ಈಗಾಗಲೇ 7-8 ವರ್ಷದ ಗಿಡ ಅದಾವೆ, ಅದಕ್ಕೆ 2 ಲೀಟ್ರ್ ಕೊಡಕತ್ತೀವಿ. ಅಂದ್ರೆ ನಾವು ಎಷ್ಟೆಷ್ಟು ಜಾಸ್ತಿ ಕೊಡ್ಕೊಂತಂದ್ರೆ ಅಷ್ಟು ಚೆನ್ನಾಗಿ ಬರ್ತದೆ ಗಿಡ ಅಂತ. ಈ ಸಲ ಪಾಳಕರ್ ಸರ್ ಏನು ಮಾಡ್ಯಾರ ಸರ್, ಪ್ರಮಾಣ ಏನು ಮಾಡ್ಯಾರ ಸರ್ ಇದ್ರದ್ದು? ಫಸ್ಟಿಗೆ ಇಷ್ಟು ದಿವಸ ಜೀವಾಮೃತ ಎಲ್ಲ 10 kg ಸಗಣಿ, 10 ಲೀಟ್ರ್ ಗೋಮೂತ್ರ, 2 kg ಬೆಲ್ಲ, 2 kg ಹಿಟ್ಟು, 1 ಇಡೀ ಬದಿನ ಮಣ್ಣು ಅಂತ ಹಾಕಂತ ಹೇಳ್ತಿದ್ರು ಸರ್. ಮೊನ್ನೆ ಮಂಡ್ಯದೊಳಗೆ ನಿರ್ಮಲ ಮೂವತ್ತ ಟ್ರಸ್ಟ್ ಅವರು ಕಾರ್ಯಾಗಾರ ಮಾಡಿದ್ರು ಸರ್, 3 ದಿವಸದ ಕಾರ್ಯಾಗಾರ. ಅಲ್ಲಿ ಏನು ಚೇಂಜ್ ಮಾಡ್ಯಾರ ಸರ್, 10 kg ಸಗಣಿಗೆ 5 ಲೀಟ್ರ್ ಗೋಮೂತ್ರ, 1 kg ಬೆಲ್ಲ, 1 kg ಹಿಟ್ಟು, ಆಮೇಲೆ 1 ಇಡೀ ಬದಿನ ಮಣ್ಣು, ಇದನ್ನ ಹಾಕಿ ಏನು ಮಾಡ್ಯಾರ ಸರ್, 3 ದಿವಸಕ್ಕೆ ತಯಾರಾಗುತ್ತೆ ಸರ್ ಜೀವಾಮೃತ. 10 ದಿವಸದ ತನಕ ಬಳಸ್ಕೋಬೋದು ಅಂತ ಹೇಳಿದ್ರು ಸರ್ ಪಾಳಕರ್ ಸರ್. ಈಗ ಅದನ್ನೇನು ಚೇಂಜ್ ಮಾಡಿ ಸರ್, 14 ದಿವಸದ ತನಕ ಬಳಸ್ಕೋಬೋದು. ಕಂಡೀಷನ್ ಏನಂದ್ರೆ ಡೈಲಿ ಕಾಯಿಸ್ಬೇಕು ಸರ್, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ. ಮಳೆ ನೀರು ಬೀಳಾರ್ದಂಗೆ ನೋಡ್ಕೋಬೇಕು, ನೆಳ್ಳಿಗಿಡ್ಬೇಕು. ಇದಾದ ರೆಡಿ ಆದ ತಕ್ಷಣ ಸರ್, ಉಳಿದಿದ್ದೇನು ಕಲ್ಚರ್ ಉಳಿತೈತಲ್ಲ ಸರ್, ಒಂದು 14 ದಿವಸ ಆದ್ಮೇಲೆ ಉಳಿತಲ್ಲ ಸರ್, ಅದ್ರಾಗ ಏನಿದೆ ಸರ್, ತಳಗಡೆ ಏನು ಕಲ್ಚರ್ ಇರ್ತಲ್ಲ ಸರ್, 20 ಲೀಟ್ರ್ ಅದ್ರಾಗೆ ಉಳಿಸ್ಕೊಟ್ರಂತ ಸರ್. ಅದಕ್ಕೆ ಏನೈತಲ್ಲ ಸರ್, ವಾಪಸ್ ಮತ್ತೆ ನೀರು ಹಾಕಿ ಇನ್ನೊಂದ್ಸಲ ಬಳಸ್ಕೋಬೋದು ಸರ್ ಕಲ್ಚರ್. ಇದನ್ನ ಪಾಳಕರ್ ಸರ್ ಮೊನ್ನೆ ಕಾರ್ಯಾಗಾರದಲ್ಲಿ ಚೇಂಜ್ ಮಾಡಿದ್ರು ಸರ್. ಈಗ ಮೊದ್ಲಿಗೆ ಈಗ 1 ಜನಕ್ಕೆ ಆಕಳಿಗೆ ಗೋಮೂತ್ರ ಸ್ಟಾಕ್ ಭಾಳ ಇರಂಗಿಲ್ಲ, ಒಂದೊಂದು ಆಕಳ ಇರ್ತಾವ ಸರ್. ಅದಕ್ಕೆ ಮಲ್ಟಿಪ್ಲೈ ಮಾಡ್ಕೊಳಕ್ ಮಾಡ್ಯಾರ ಸರ್. ಸರ್ ನಿಂಬೆ ಎಷ್ಟೇ ಏರಿಯಾದಾಗ ಆದ್ರಿ? ಇದು ನಿಂಬು 110 ಗಿಡ ಹಾಕಿವ್ ಸರ್. ಇದನ್ನ ಸಸಿ ಎಲ್ಲಿ ತಂದಿವಿ ಅಂದ್ರ ಬಿಜಾಪುರ ರಾಜಶೇಖರ್ ಇಂಡಿ ತಾಲೂಕು ನಿಂಬರಿಗೆ ಸರ್ ಹತ್ರ ತಂದಿವಿ. ಯಾಕಂದ್ರೆ ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀವಿ, ಅವ್ರು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾರ ಸಂಬಂಧ ಅವ್ರ ಹತ್ರ ತಂದಿವ್ರಿ. ಇದು 4 ವರ್ಷದ ಗಿಡ ಸರ್. ಇದು 4 ವರ್ಷದ್ರಿ? ಹಾ ಸರ್. ಈಲ್ಡಿಂಗ್ ಸ್ಟಾರ್ಟ್ ಆಗ್ಯದ್ರಿ? ಈಲ್ಡ್ ಸ್ಟಾರ್ಟ್ ಆಗ್ಯದ ಸರ್. ಇಲ್ಲಿ ನೀವು ನೋಡಿದ್ರ ಲಿಂಬು ಈ ತರ ದೊಡ್ಡದ್ ಬಿಡಕತ್ತ ಸರ್. ಏನ್ ಅಂತರದಾಗ ನಾಟಿ ಮಾಡ್ರಿ ಸರ್? ಈಗ ಇದೇನ್ ಮಾಡಿವ್ ಸರ್, ಇದನ್ನ 15 ಅಂತರದಾಗ ನಾಟಿ ಮಾಡಿವ್ ಸರ್. ಗಿಡಕ್ಕೆ 15, ಸಾಲಿನ 15. ಒಂದ್ ನಡ್ಬರ್ಕ್ ದಾಳಂಬರಿ ಮಾಡಿವ್ ಸರ್. ದಾಳಂಬರಿ ಸಾಲ್ ನಡ್ಬರ್ಕ್ ನೆಕ್ಸ್ಟ್ ಲಿಂಬು ಮಾಡಿವ್ ಸರ್. ಒಂದ್ ಸಾಲ್ ದಾಳಂಬ್ರಿ, ಒಂದ್ ಸಾಲ್ ನಿಂಬು. ಹಾ ಸರ್. ದಾಳಿಂಬ್ರಿ ಏನ್ ಅಂತರ ಇಟ್ಕೊಂಡ್ರಿ ಸರ್? ದಾಳಂಬ್ರಿ 16 ಸರ್.
ಅದ್ರ ನಡ್ಬರ್ಕ್ ಏನೈತಲ್ಲ ಸರ್ ಅದನ್ನ ಇದ್ರೊಳಗೆ ಗ್ಯಾಪ್ನ ಲಿಂಬು ಮಾಡ್ಕೊಂಡಿ. ಓಹೋ ಈಗ ನೋಡ್ತಿರ್ಬೋದು ಸರ್, ಒಂದ್ ಸಾಲ ದಾಳಂಬ್ರಿ ಸರ್, ಈ ಸಾಲ ದಾಳಂಬ್ರಿ ಸರ್, ಈ ಸಾಲ ಲಿಂಬು ಸರ್, ಈ ಲಿಂಬು ಸರ್, ಈ ಸಾಲ ದಾಳಂಬ್ರಿ ಸರ್, ನೆಕ್ಸ್ಟ್ ಸಾಲ ಮತ್ತೆ ಲಿಂಬು ಸರ್, ಆ ತರ ಮಾಡ್ಕೊಂಡಿವಿ ಸರ್. ಇದು ನಡ್ಬರ್ಕ ಇಲ್ಲಿ ನೋಡ್ತಿರ್ಬೋದು ಸರ್, ಇದು ನಡ್ಬರ್ಕ ಜೂನಿ ಸೆಣಬು ಉಗ್ಗಿದ್ವಿ ಸರ್. ಇದನ್ನ ರೋಟ ಹೊಡೆದು ಹೊಳ ಹಾಕಿವಿ ಸರ್, ಮಲ್ಚಿಂಗ್ ಅಂತ ಮಾಡಿವಿ ಸರ್. ಎಲ್ಲ ಕಲ್ಕೊಂಡ್ಬಿಡ ಸರ್ ಭೂಮಿ ಒಳಗೆ. ಹಾ ಸರ್. ಆಮೇಲೆ ಇದನ್ನ ಇನ್ನೊಂದ್ ಏನಂದ್ರೆ ಸರ್, ಈ ಮಣ್ಣೊಳಗೆ ನಮ್ದು ಇನ್ನೊಂದ್ ಏನಂದ್ರೆ ಸರ್, ಈಗ ಇದು ಏನೈತ ಸರ್ ಮಣ್ಣು, ನೀವು ಸ್ಮೆಲ್ ನೋಡ್ಬೋದು ಸರ್, ಆರ್ಗ್ಯಾನಿಕ್ ಇದನ್ನ ಒಳಗ್ ಮಿಕ್ಸ್ ಮಾಡಿದ ಸ್ಮೆಲ್ ಹೆಂಗ್ ಬರುತ್ತೆ ಅದ್ರದ್ದು ಅವಲೇ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಸರ್. ಇದು ಹಾಕೋದ್ರಿಂದ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಜಾಸ್ತಿ ಆಗಿ ಆ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಅದು ಹೆಚ್ಚಾದ ತಕ್ಷಣ ಇದೇನಾಗುತ್ತೆ ಸರ್, ನಾವು ಮಲ್ಚಿಂಗ್ ಮಾಡೋದ್ರಿಂದ ಗಿಡಗಳಿಗೆ ಬೇರೆ ಮಳೆ ಬಂದ ತಕ್ಷಣ ಕೊಳತು ಹೋಗುತ್ತೆ ಸರ್, ಒಳಗಡೆ ಡೈರೆಕ್ಟ್ ಆಹಾರ ಸಿಕ್ಬಿಡುತ್ತೆ. ಈಗ ಲಿಂಬು ಗಿಡ ಇಲ್ಲಿಂದ ಐತಿ, ಕಾಯಿನೂ ಚೆನ್ನಾಗಿ ಬರ್ತಾ ಇದಾವ ಸರ್. ಕಾಯಿ ಚೆನ್ನಾಗಿ ಬರ್ತದೆ 24x7 ಸರ್. ನಮ್ಗ ಈಗ ಅಲ್ಲಿ ಒಳಗಡೆ ಅಂದ್ರೆ ರೆಗ್ಯುಲರ್ ಬರ್ತಿರ್ತಾವ, ರೆಗ್ಯುಲರ್ ಹಂಗೆ ಬರ್ತಾನೆ ಇರ್ತಾವ ಸರ್, ಹಂಗೆ ಕೊಡ್ತಾನೆ ಇರ್ತೀವಿ ಸರ್. 365 ಡೇಸ್ ಸರ್. ನ್ಯಾಚುರಲ್ ಫಾರ್ಮಿಂಗ್ ಇದೇ ವಿಶೇಷತೆ. ಹಾ ಸರ್. ಈ ಕೆಮಿಕಲ್ ಫಾರ್ಮಿಂಗ್ ಮಾಡಿದ್ರೆ ಒಂದೇ ಸಾರಿ ಬಂದ್ಬಿಡ್ತಾವ, ಆಮೇಲೆ ಬೇಸಿಗೆಯಲ್ಲಿ ಬರಲ್ಲ ಅಂತ ಸರ್. ಆಮೇಲೆ ಬರಲ್ಲ. ಬಹಳ ಜನದ ಕಂಪ್ಲೇಂಟ್ ಏನಂತ ಸರ್, ಲಿಂಬು ಒಳಗ ಬೇಸಿಗೆ ಹಣ್ಣು ಬಿಡಂಗಿಲ್ರಿ ಅಂತ ಸರ್. ಒಂದ್ ಕಾರಣ ಏನಂದ್ರೆ ಸರ್, ಲಿಂಬು ಬೇಸಿಗೆಯಲ್ಲಿ ನೆಳ್ಳು ಬೇಕು ಸರ್. ನೆಳ್ಳು ಬಿದ್ದಾಗ ಏನಾಗುತ್ತೆ ಸರ್, ಫ್ಲವರ್ ತಂಪು ಬೇಕು, ಆಮೇಲೆ ಫ್ಲವರ್ ಡ್ರಾಪ್ ಆಗಲ್ಲ ಸರ್. ಹೂವು ತಳಗ್ ಡ್ರಾಪ್ ಆತಂದ್ರೆ ಸರ್ ಕಾಯಿ ಕಚ್ಚಲ್ಲ ಸರ್. ಅವಾಗ ನಮ್ದ್ರಾಗ ಏನಂತ ಸರ್, 4 ಲಿಂಬಿ ಗಿಡ ನಡದ್ರ ಒಂದ್ ನುಗ್ಗಿ ಗಿಡ ಹಾಕಡ್ರಿ. ನುಗ್ಗಿ ಗಿಡ ಹಾಕೊಂಡ್ರೆ ನುಗ್ಗಿ ನೈಟ್ರೋಜನ್ ಫಿಕ್ಸೇಷನ್ ಮಾಡಿ ಸರ್, ಮೇಲೆ ಶೇಡ್ ಅನ್ನು ಕೊಡುತ್ತೆ. ಅವಾಗ ಲಿಂಬುನು ಫ್ಲವರ್ ಡ್ರಾಪ್ ಆಗಲ್ಲ ಸರ್. ಹಾ ಸರ್. ಈಲ್ಡ್ನು ಬರುತ್ತೆ ಸರ್. ಈಗ ನಾವು ಬೇಸಿಗೆಗೆ ಲಿಂಬೆಹಣ್ಣು 8 ರೂಪಾಯಿ ಒಂದು ಕೊಡ್ತೀವಿ ಸರ್. 6 ರೂಪಾಯಿ ನಮ್ದು 5ರಿಂದ 8 ರೂಪಾಯಿ ತನಕ ಕೊಡ್ತೀವಿ ಸರ್. ಹಾ ಸರ್. ಈಗ ಇದಕ್ಕೆಲ್ಲ ಏನೇನ್ ಮೇಂಟೆನೆನ್ಸ್ ಮಾಡ್ತಾ ಇದ್ರಿ ಆರ್ಗ್ಯಾನಿಕ್ ಆಗಿ? ಈಗ ಆರ್ಗ್ಯಾನಿಕ್ ಅನ್ನಕ್ಕೆ ಸರ್, ನಮ್ದು ನ್ಯಾಚುರಲ್ ಫಾರ್ಮಿನ ಬರೀ ಜೀವಾಮೃತ ಸರ್. ಜೀವಾಮೃತ ತಳಗಡೆ ಕೊಡ್ತೀವಿ ಸರ್, ಮಲ್ಚಿಂಗ್ ಮಾಡಿ ಅದ್ರ ಮೇಲೆ ಹಾಕ್ತಿವಿ ಸರ್. ಮೇಲ್ಗಡೆ ಏನೈತಲ್ಲ ಸರ್, ಉಳಿ ಮಜ್ಜಿಗೆ ಏನ್ ಕೊಡಿತೀವಿ ಸರ್, ರೋಗ ಸರ್, ರೋಗ ಜಾಸ್ತಿ ಇರ್ತದ. ಆಮೇಲೆ ಇದ್ರ ಸಿಟ್ರಸ್ ಒಳಗ ಕ್ಯಾಂಕರ್ ರೋಗ ಅಂತ ಬರುತ್ತೆ ಸರ್, ಮೇಲೆ ಬ್ಲಾಕ್ ಕಲರ್ ಆಗತ್ ಸರ್. ಅದಕ್ಕೆ ಏನ್ ಮಾಡ್ತೀವಿ ಸರ್, ಉಳಿ ಮಜ್ಜಿಗೆ ಕಂಟ್ರೋಲ್ ಆಗತ್ತೆ ಸರ್. ಆಮೇಲೆ ದಶಪರ್ಣಿ ಕಷಾಯ ಐತಲ್ಲ ಸರ್, ದಶಪರ್ಣಿ ಅರ್ಕನ ಹೊಡಿತೀವಿ ಸರ್ ಇದಕ್ಕೆ. ಇದರಿಂದ ನಮ್ದು ರೋಗ ಮ್ಯಾನೇಜ್. ಆಮೇಲೆ ಇನ್ನೊಂದೇನ್ ಸರ್, ನಮ್ದು ತಂದೆಯವರು 15 ವರ್ಷದಿಂದ ಮಾಡ್ಕೊಂಡ್ ಅದ್ರಾಗೆ ನೂರ್ತಾರದ್ರಿಂದ ಸರ್, ಸಾಯಿಲ್ ಅವಲೇ ಅವ್ರು ರೆಡಿ ಮಾಡಿಬಿಟ್ರ ಸರ್. ನಮ್ಗ ಭೂಮಿ ತಯಾರು ಮಾಡಿ ಕೊಟ್ಟ, ನಾವು ಊಟ ಮಾಡೋದಷ್ಟೇ ಸರ್. ಈಗ ತಟ್ಟೆ ಕೊಟ್ರ ಸರ್, ಊಟ ಮಾಡ್ಕೊಂಡು ತಿನ್ನೋದಷ್ಟೇ ಸರ್. ಈಗ ಆ ಸಾಯಿಲ್ ರೆಡಿ ಮಾಡೋದ್ರಿಂದ ಸರ್, ರೋಗಗಳು ಪೂರಾ ಕಡಿಮೆ ಆಗ್ಬಿಟ್ಟ ಸರ್. ರೋಗಗಳು ಕಡಿಮೆ ಆಗೋದ್ರಿಂದ ಏನಾಗುತ್ತೆ ಸರ್, ನಮ್ಗೆ ಈಗ ನೋಡಿ ಸರ್, ಈ ಲಿಂಬುಗೆ ಹೊಟ್ಟೆ ಈ ತರ ಮೇಲ್ ಸಿಪ್ಪೆಗೆ ಕರಗಾಗೋದು ಈ ತರ ಏನಿಲ್ಲ ಸರ್. ಇದೇ ತರ ಶೈನಿಂಗ್ ಇರ್ತಾವ ಸರ್, ಹಳದಿ ತರ ಶೈನಿಂಗ್ ಇರ್ತಾವ. ಮಾರ್ಕೆಟಿಗೆ ಹೋದ ತಕ್ಷಣ ಇಮಿಡಿಯೇಟ್ ನಮ್ಗ ನೋಡ್ರಿ ಇಷ್ಟ ಸೈಜ್ ಮಿನಿಮಮ್ ಇದೇ ಸೈಜ್ ಬರ್ತದೆ ಸರ್. ಇದೇ ಸೈಜ್ ಬಂದ ತಕ್ಷಣ ಮಾರ್ಕೆಟ್ ಕೊಟ್ಬಿಡ್ತೀವಿ ಸರ್. ಇನ್ನೊಂದೇನು ಸರ್, ಇದು ಕಾಗಜಿ ಲಿಂಬು ವಿಶೇಷತೆ ಏನಂದ್ರೆ ಸರ್, ಸಿಪ್ಪೆ ತಳ್ಳ ಇರುತ್ತೆ ಸರ್, ಆಮೇಲೆ ರಸ ಜಾಸ್ತಿ ಇರುತ್ತೆ. ಈಗ ನಾ ಮಾರ್ಕೆಟ್ ಹೋದ ತಕ್ಷಣ ಸರ್, ಲಿಂಬೆಣ್ಣೆ ಯಾವತ್ತ ಬಂದಿಲ್ಲ ಸರ್, ತಂದಿಲ್ಲಲ್ರಿ ಅಂತಂದು. ಈ ಬಾಲಾಜಿ ವೆರೈಟಿಗೆ ಇದಕ್ಕೆ ಡಿಫ್ರೆನ್ಸ್ ಏನಂದ್ರೆ ಸರ್, ಅದು ಸಿಪ್ಪೆ ದಪ್ಪ ಇರುತ್ತೆ ಸರ್, ರಸ ಕಮ್ಮಿ ಇರುತ್ತೆ. ಇದು ಸಿಪ್ಪೆ ತಳ್ಳು ಇರುತ್ತೆ, ರಸ ಜಾಸ್ತಿ ಇರುತ್ತೆ ಸರ್. ಅದಕ್ಕೆ ಇದನ್ನ ಏನ್ ಮಾಡಕಂದ್ರೆ ರೈತರನ್ನ ಇದನ್ನು ಸಸಿ ಮಾಡಿ ಕೊಡು ಅಂತ ಕೇಳಕತ್ತಾರ ಸರ್. ಇದನ್ನ ಸಸಿ ಮಾಡಕ್ ಮುಂದ್ ಪ್ಲಾನ್ ಮಾಡಿವಿ ಸರ್. ಮಾಡ್ರಿ ಸರ್. ಈ ದಾಳಂಬ್ರಿ ಮತ್ತೆ ಲಿಂಬು ನಡಬರ ಕಡೆ ಸಾಲ್ಗಡೆ ನಡಬರ್ಕ ಇಂಟರ್ ಕ್ರಾಪ್ಸ್ ಏನ್ ಹಾಕಬೇಕು ಅಂತ ನಿಮ್ಗೆ ತೋರಿಸಿದಾಗ, ಈ ನಡಬರ್ ಕಡೆ ನಾವೇನ್ ಮಾಡಿವಿ ಸರ್, ಜೂನಿ ಮತ್ತೆ ಉಳ್ಳಿನ ಸೆಣಬು ಮತ್ತೆ ಉಳ್ಳಿನ ಇದನ್ನ ನಡಬರ್ಕ ಇಂಟರ್ ಕ್ರಾಪ್ ಮಲ್ಚಿಂಗ್ ಮಾಡಿವಿ ಸರ್. ಇದು ಹಸಿರಲ್ಲೇ ಗೊಬ್ಬರ ಸರ್. ಇದು ಮಾಡೋದ್ರಿಂದ ಏನಾಗುತ್ತೆ ಸರ್, ಈ ತರ 45 ದಿವಸದ ತನಕ ಬಿಡ್ತೀವಿ ಸರ್ ನಾವು. ಮೇಲೆ ಹೂವ ಬಿಡುತ್ತೆ ಸರ್, ಇಲ್ಲಿ ಬಿಟ್ಟತ್ ನೋಡಿ ಸರ್, ಹೂವ ಕಾಯಿ ಈ ತರ ಬಿಟ್ಟಾಗ ಹಳದಿ ಹೂವ ಬಿಡುತ್ತೆ ಸರ್. ಇದು ಬಿಟ್ಟ ತಕ್ಷಣ ಏನ್ ಮಾಡ್ತೀವಿ ಸರ್, ಒಳಗಡೆ ರೋಟೋವೇಟರ್ ಹೊಡಿಬಹುದು ಸರ್. ನಾವೇನ್ ರೋಟೋವೇಟರ್ ಹೊಡಿಬಹುದು ಸರ್, ನಾವು ಬುಷ್ ಕಟ್ರ್ ಹಾಕಿ ಮಲ್ಚಿಂಗ್ ಮಾಡ್ಬೋದು ಸರ್. ರೋಟೋವೇಟರ್ ಒಳಗ ಹಾಕಿದ ಸರ್, ಇದನ್ನ ಎರೆಹುಳ ತಿನ್ನಕ್ ಗೊಬ್ಬರ ಆಗದ, ಒಳಗ್ ಕಲ್ಕಂತ ಸರ್. ಆಮೇಲೆ ಎರೆಹುಳುಗಳು ಜೀವಾಮೃತ ಹಾಕಿದ ಮೇಲೆ ಬಂದ ತಿನ್ನಕ್ ಫುಡ್ ಸರ್. ಇದು ಫುಡ್ ಆಗೋದ್ರೆ ತಿಂದು ಏನಾಗುತ್ತೆ ಸರ್, ಅಲ್ಲಿ ಇಕ್ಕಿ ಹಾಕಿ ಅಲ್ಲೇ ಒಳಗಡೆ ಹೋಗುತ್ತೆ ವಾಪಸ್. ಇದನ್ನ ಗ್ರೀನ್ ಲೀಫ್ ಮಲ್ಚಿಂಗ್ ಮಾಡೋದ್ರಿಂದ ಏನಾಗುತ್ತೆ ಸರ್, ದಾಳಂಬ್ರಿಗೆ ಲಿಂಬುಗ ಗೊಬ್ಬರ ಸರ್. ಇದ್ರೊಳಗೂ NPK ಕಂಟೆಂಟ್ ಇರುತ್ತೆ. ಹಾ ಸರ್. ಇದನ್ನೇನ್ ಮಾಡಿವಿ ಸರ್, ಈ ತರ ರೋಟೋವೇಟರ್ ಹೊಡೆದು ಈ ನಡಬರ್ಕ ನೀವು ಸಾಲ್ ನೋಡ್ಬೋದು ಸರ್. ಈಗ 2 ಲಿಂಬು ಮತ್ತ ಇದ್ರೊಳಗ ಈ ನಡಬರ್ಕ ರೋಟೋವೇಟರ್ ಹೊಡೆದಿವಿ ಸರ್. ರೋಟೋವೇಟರ್ ಹೊಡೆದು ಒಳಗಡೆ ಕೊಳೆ ಭೂಮಿ ತಾಕತ್ತನ್ನ ಆಗುತ್ತೆ. ಇದನ್ನ ನಮ್ ಪಾಳಕರ್ ಸರ್ ಏನಂತಾರ ಸರ್, ವರ್ಷಕ್ಕೆ ಒಂದ್ಸಲ ಈ ತರ ಎಲ್ಲಾ ಭೂಮಿ ಒಳಗೂ ನೀವು ಭೂಮಿ ಒಳಗೆ ಈ ತರ ಮಾಡ್ಕೊಂಡದ್ರಿಂದ ಸರ್, ನೀವು ಹೊರಗಡೆ ತರ ಸಗಣಿ ಗೊಬ್ಬರಕ್ಕ ಇಲ್ಲೇ ಮಾಡ್ಕೋಬೋದ್ರ ಗೊಬ್ಬರ, ಅದ್ ಖರ್ಚು ಕಡಿಮೆ ಆಗತ್ತಂತ ಹೇಳ್ಕೊಟ್ರಿ ಸರ್ ನಮ್ಗೆ. ಹಾ ಸರ್. ಸರ್, ಈ ದಾಳಿಂಬ್ರಿ ಎಷ್ಟು ವರ್ಷದ ಗಿಡಗಳು? ಇದು ಹೆಚ್ಚು ಕಮ್ಮಿ ಇದೊಂದು 10 ವರ್ಷದ ಗಿಡ ನೋಡಿ ಸರ್.
10 ವರ್ಷದ ಗಿಡ ಸರ್ 10 ವರ್ಷದ ಗಿಡ. ಯಾವ್ದೇ ರೋಗ ಇಲ್ಲ ಸರ್. ಈ ಸಿಕ್ಕಾಪಟ್ಟೆ ಮಳೆ ಆಗಿರೋದ್ರಿಂದ ಸ್ವಲ್ಪ ಚಿಗುರು ಜಾಸ್ತಿ ಬಂದವ್ ಸರ್. ಒಂದ್ ತಿಂಗಳ ಬಿಟ್ಟು ಬಿಡಲಾರ್ದಂಗ್ ಮಳೆ ಆಗೈತೆ ಸರ್ ಇಲ್ಲಿ. ಈ ಚಿಗುರು ಬಂದವ್ ಸರ್ ಈಗ. ಈಗ ನೀವ್ ನೋಡ್ಬೋದು ಸರ್, ಈಗ ತಳಗಡೆ ಬಡ್ಡಿ ಒಳಗ ಒಂದ್ ರೋಗ ಇಲ್ಲ ಸರ್. ಆಮೇಲೆ ಕರಿ ಕಡ್ಡಿ ಅಂತಂದ್ರೆ ಸರ್ ನಿಮ್ಗೆ ಈ ತರ ಕಡ್ಡಿ ಸರ್, ಕರಿ ಕಡ್ಡಿ. ಇದೇನು ಸರ್ ವಾಟರ್ ಶೂಟ್ ಕಡಿಮೆ ತಕೊಂಡ್ ಸರ್. ಈ ಕರಿ ಕಡ್ಡಿ ಇರೋದ್ರಿಂದ ಸರ್, ಈ ನ್ಯಾಚುರಲ್ ಫಾರ್ಮಿಂಗ್ ನಾಗ ನಾವು ಆರ್ಗ್ಯಾನಿಕ್ ಮಾಡಿದಾಗಿಂದ ಕರಿ ಕಡ್ಡಿ ಹೆಚ್ಚು ಬರ್ತದೆ. ಕೆಮಿಕಲ್ ಫಾರ್ಮಿಂಗ್ ಕಿಂತ ಕರಿ ಕಡ್ಡಿ ಹೆಚ್ಚು ಬರ್ತದೆ. ಕರಿ ಕಡ್ಡಿ ಹೆಚ್ಚು ಬಂದಾಗ ಏನಾಗುತ್ತೆ ಸರ್, ರೋಗಕ್ಕೆ ಜಲ್ದಿ ತುತ್ತಾಗಲ್ಲ ಸರ್, ಬ್ಲೈಟ್ ಬರಲ್ಲ ಸರ್. ಆಮೇಲೆ ಏನಾಗುತ್ತೆ ಸರ್, ಗಿಡ ವೆಯ್ಟ್ ತಡ್ಕಂತ ಸರ್, ಸೈಜ್ ಬರುತ್ತೆ, ಗಟ್ಟಿ ಇರುತ್ತೆ. ಆಮೇಲೆ ಹಣ್ಣು ಸೈಜ್ ಬರುತ್ತೆ. ಆ ಸೈಜ್ ಬರೋದ್ರಿಂದ ನಾವು ಇದನ್ನ ಅವ್ರು ಕಟಿಂಗ್ ಮಾಡೋರು ಸಜೆಸ್ಟ್ ಮಾಡಿ ನಮ್ಗ ರೋಗ ಯಾವ ಇಲ್ಲ ಸರ್, ಸಸಿ ಮಾಡ್ರಿ ನಾವು ಇದನ್ನ ಮಾಡ್ತೀವಿ ಅಂತಂದ್ಮೇಲೆ ಅವ್ರಿಗೆ ಇದನ್ನ ಮಾಡಿ ನಮ್ಗೆ ರೈತರು ಕೇಳಕತ್ತಿಲ್ಲ ಸರ್, ಅದಕ್ಕೆ ಸಸಿ ಮಾಡಕ್ಕೆ ಇದನ್ನ ಮಾಡಿ. ಈಗ ನ್ಯಾಚುರಲ್ ಫಾರ್ಮಿಂಗ್ ಮಾಡಕ್ಕೂ ಕೆಮಿಕಲ್ ಫಾರ್ಮಿಂಗ್ ಮಾಡಕ್ಕೂ ಇಳುವರಿಲಿ ಯಾವ ತರ ನಿಮ್ಗ ಸರ್ ಇಳುವರಿ? ಇನ್ನೊಂದೇನ್ ಸರ್, ನಾವು ಗಿಡಕ್ಕೆ ಎಷ್ಟು ಬೇಕು ಅಷ್ಟೇ ಬಿಟ್ಕೊಂತೀವಿ ಸರ್. ಈ ಗಿಡದ ಕೆಪಾಸಿಟಿ ಎಷ್ಟೈತೆ, ಹಣ್ಣಿಗೆ ಬಿಡೋ ಕೆಪಾಸಿಟಿ ಐತೆ ಅಷ್ಟೇ ಬಿಟ್ಕೊಂತೀವಿ ಸರ್. ಆಮೇಲೆ ಆ ಗಿಡಕ್ಕೆ ಏನ್ ಮಾಡ್ತೀವಿ ಸರ್, ಒಂದ್ ಯಾವಾಗ ಈಗ ಫ್ಲವರಿಂಗ್ ಚಾಲು ಆಗತ್ತಲ್ಲ ಸರ್, ಅಲ್ಲಿದ್ದ ನಮ್ ಸ್ಪ್ರೇಗಳು ಚಾಲು ಆಗ್ತದೆ ಸರ್. ಜೀವಾಮೃತ ಸರ್, ಒಂದ್ ವಾರ ಜೀವಾಮೃತ ಸರ್, ಒಂದ್ ವಾರ ಉಳಿ ಮಜ್ಜಿಗೆ ಸರ್. ಆಮೇಲೆ ನಮ್ದ್ರ ಇನ್ನೊಂದೇನ್ ಸರ್, ರೋಗ ಬಂದ ಮೇಲೆ ಎಣ್ಣೆ ಹೊಡೆಯೋದಕ್ಕಿಂತ ಮುಂಚೆ ವಾರಕ್ಕೊಮ್ಮೆ ಎಣ್ಣೆ ಹೊಡೆದ್ ಬಿಡ್ತೀವಿ ಸರ್. ಬರಬಾರ್ದನ್ನ ಇಮ್ಯುನಿಟಿ ಬಿಲ್ಡ್ ಮಾಡ್ಬೇಕನ್ನೋ ಸಂಬಂಧ. ಅದೇ ಮೇನ್ ಆದ್ರೆ ಇಮ್ಯುನಿಟಿ ಚೆನ್ನಾಗಿ ಕೊಟ್ರೆ ರೋಗ ಬರೋದಿಲ್ಲ ಸರ್. ಈ ನಮ್ದು ಪಳಕರ್ಸ ಏನಂತ ಸರ್, ಗಿಡಕ್ಕೆ ನೀವು ಕರೆಕ್ಟ್ ಜೀವಾಮೃತ ಕೊಟ್ಟು ಇಮ್ಯುನಿಟಿ ಬಿಲ್ಡ್ ಮಾಡಿದ್ರೆ ಈ ಎಲಿ ಆಕಾರ ಇದೆ, ಎಲಿ ಅದಾವಲ್ಲ ಸರ್, ಈ ಎಲಿ ದಪ್ಪ ಬರ್ಬೇಕಂತ ಸರ್. ಇದ್ ಹೆಂಗೆ ಎಲಿ ದಪ್ಪ ಬರುತ್ತಲ್ಲ, ಇದು ಎಷ್ಟು ದಪ್ಪ ಬರುತ್ತೆ ಅದ್ರ ಈ ತ್ರಿಪ್ಸ್ ನುಸಿ ಏನದಾವಲ್ಲ ಸರ್, ಇದ್ರ ಮುಖಾಂತರ ಮೇಲೆ ಇದ್ರದ್ದು ತಿಂದ್ರು ಅಟ್ಯಾಕ್ ಮಾಡಿದ್ರು ಡೈಜೆಷನ್ ಮಾಡ್ಕೊಂಡ್ಲಾರ್ದು ಸತ್ತೋಗ್ತಾವ. ಆ ತರ ಬರ್ಬೇಕಂತಾರ ಸರ್. ಆ ತರ ನೀವು ಗಿಡ ಬೆಳೆಸ್ಬೇಕಂತಾರ. ಆ ಬೆಳೆಸಿದ್ರೆ ಅವಾಗ ಆಟೋಮೆಟಿಕ್ ಆಗಿ ನೀವೆಲ್ಲ ಅವೇ ಕೊಡ್ತಾವ ಈಲ್ಡ್, ನೀವು ಹೇಳೋದೇ ಬೇಕಾಗಿಲ್ಲ ಅಂತ. ಅವಾಗ ಇನ್ನ ಈಗ ಇದಕ್ಕೆ ಏನ್ ಮಾಡ್ತೀವಿ ಸರ್, ಕೆಮಿಕಲ್ ಸೈಜ್ ಬರಕ್ ಸರ್, ಈ ಮಲ್ಚಿಂಗ್ ಮಾಡಿವಲ್ ಸರ್, ನಮ್ ಪಳಕರ್ಸ ಅಂತಾರ ಸರ್, ಇಲ್ಲಿ ಮಲ್ಚಿಂಗ್ ಮಾಡಿವಲ್ ಸರ್, ಇಲ್ಲಿ ಈಗ ನೀರ್ ಬಿಡುತ್ತಲ್ಲ ಸರ್, ಇಲ್ಲಿ ಜೀವಾಮೃತ ಕೊಡ್ತೀವಿ ಸರ್. ಇಲ್ಲಿ ಜೀವಾಮೃತ ಕೊಟ್ಟಾಗ ಏನಾಗುತ್ತೆ ಸರ್, ನೀರಿನ ಜೊತೆಗೆ ಮಿಕ್ಸ್ ಆಗಿ ಹಸಿ ತ್ಯಾವ ಇರುತ್ತೆ ಸರ್. ಆಮೇಲೆ ಇಲ್ಲಿ ಹ್ಯೂಮಸ್ ಕ್ರಿಯೇಟ್ ಆಗಿರುತ್ತಲ್ಲ ಸರ್, ಎರೆಹುಳ ಬಂದು ಈ ಮಲ್ಚಿಂಗ್ ಇದನ್ನ ಎರೆಹುಳ ತಿನ್ನಕ್ ಆಹಾರ ಸರ್ ಇದು. ಇದೇನ್ ಮಾಡ್ತಾರೆ, ತಿಂದ ಅಲ್ಲೇ ಗೊಬ್ಬರ ಹಾಕಿ ಅಲ್ಲೇ ಹೋಗಿ ಒಟ್ಟ ಇಳುವರಿನೂ ಸರಿಯಾಗಿ ಬರ್ಲಕ್ಕ. ಇಳುವರಿ ಅಂದ್ರೆ ಸರ್, ನಮ್ದು ಇನ್ನೊಂದೇನ್ ಸರ್, ಹೊರಗಡೆ ಮಾರ್ಕೆಟಿಂಗ್ ಕೆಮಿಕಲ್ ಹಣ್ಣು ಮಾರ್ಕೆಟ್ ಮಾಡ್ತಾರ ಸರ್, ಅಲ್ಲಿ ಕೊಡಲ್ಲ ಸರ್. ಈ ನಮ್ದ್ರಾಗೆ ಆರ್ಗ್ಯಾನಿಕ್ ಬೆಂಗಳೂರಲ್ಲಿ ದಾಳಂಬ್ರಿ ತಿನ್ಸಿದ್ವಿ ಸರ್, ಭೂಮಿ ಸಂತೆ ಅಂತ ಒಂದ್ ಸ್ಕೂಲ್ ಐತಿ ಸರ್, ಅಲ್ಲಿ ತಿನ್ಸಿದಾಗ ಏನಂತ ಸರ್, ಅವರೇ ಹೇಳಿದ್ರು ಸರ್, ದಾಳಂಬ್ರಿ ಹಣ್ಣು ನಿಮ್ಮಂಗ್ ಟೇಸ್ಟ್ ನಾವ್ ತಿಂದೇ ಇಲ್ಲ ರೀ, ಎಲ್ಲೂ ತಿಂದಿಲ್ಲ ನಾವು, ವಾಪಸ್ ಕೇಳಕತ್ತಾರ ಸರ್, ನಮಗ್ ಕೊಡಕ್ ಆಗಲ್ಲ ಸರ್. ಈಗ ಅಂದ್ರೆ ನಮ್ದು ಇನ್ನೊಂದೇನ್ ಸರ್, ನಮ್ದು ಈ ದಾಳಂಬ್ರಿದ ಏನ್ ಪ್ಲಾಟ್ ಐತಲ್ಲ ಸರ್, ಈ ಸಲ ಹಣ್ಣಿಗೆ ಬಿಟ್ಟಿದ್ವಿ ಸರ್, ಮಳೆ ಸಿಕ್ಕಾಪಟ್ಟೆ ಬರೋದ್ರಿಂದ ಚಿಗುರು ಬಂದ ಸರ್. ಈಗ ವಾಪಸ್ ಕಟ್ ಮಾಡಿ ಮತ್ತೆ ಇನ್ನೊಂದ್ಸಲ ಹಣ್ಣಿಗೆ ಬಿಡೋಣ ಅಂತ ರೆಡಿ ಮಾಡಿದ್ವಿ ಸರ್. ಈಗ ಇದಕ್ಕೆ ಇತ್ರೆ ಎಲ್ಲ ಹೊಡೆಯೋದು, ಎಲೆ ಉದುರ್ಸೋದು ನಾವ್ ಯಾವ್ದು ಮಾಡಲ್ಲ ಸರ್. ನಾವ್ ಏನ್ ಮಾಡ್ತೀವಿ ಸರ್, ಕಟಿಂಗ್ ಮಾಡಿದ ತಕ್ಷಣ ಒಂದ್ 15ರಿಂದ 20 ದಿವಸ ನೀರ್ ಬಿಡೋದ್ ಬಿಟ್ಬಿಡ್ತೀವಿ ಸರ್. ನೀರ್ ಬಿಡೋದ್ ಬಿಟ್ಟ ತಕ್ಷಣ ಏನ್ ಮಾಡ್ತೀವಿ ಸರ್, ಎಲೆ ಅವೆಲ್ಲ ಒಂದ್ 50% ಎಲೆ ಉದುರುತ್ತೆ ಸರ್. ಕಟಿಂಗ್ ಮಾಡಿದಾಗ ಉದುರುತ್ತೆ ಸರ್. ನೆಕ್ಸ್ಟ್ ಇನ್ನು ಉಳಿದಿದ್ದ ಎಲೆನ ಅದ್ರಾಗೆ ನೀರ್ ಬಿಡೋದ್ರಿಂದ ಬಂದ್ ಮಾಡೋದ್ರಿಂದ ಅದೇ ತಾನೇ ಉದುರುತ್ತೆ ಸರ್. ಉದುರಿದ್ಮೇಲೆ ಏನಾಗುತ್ತೆ ಸರ್, ಲೈಟ್ ಒಂದೊಂದು ಹಂತವಾಗಿ ಜಾಸ್ತಿ ನೀರ್ ಕೊಡಲ್ಲ ಸರ್. ಹಂತವಾಗಿ ನೀರ್ ಕೊಟ್ಕೊಂತ ಹೋದಂಗೆಲ್ಲ ಅವಾಗ ಏನ್ ಮಾಡೋದು ಸರ್, ಈ ಜಾಸ್ತಿ ದಾಳಂಬ್ರಿ ಇನ್ನೊಂದ್ ಏನ್ ಅಂತಂದ್ರೆ ರೀಸನ್, ಈ ಗಿಡಕ್ ಬಹಳ ಜನ ಏನ್ ಮಾಡ್ತಾರ ಸರ್, ಸೂಕ್ಷ್ಮಿನ್ ಸಣ್ಣ ಪಾಪು ಮಾಡ್ಯಾರ ಸರ್. ಈಗ ಹೆಂಗ್ ಸಣ್ಣ ಪಾಪುಗಳಿಗೆ ಹೆಂಗ್ ವ್ಯಾಕ್ಸಿನ್ ಹಾಕೋದು ಇದನ್ನ ಮಾಡ್ತಾರಲ್ಲ ಸರ್, ಇದು ಆಕ್ಚುಲಿ ಫಾರೆಸ್ಟ್ ಗಿಡ ಇದ್ದಂಗೆ ಸರ್. ನೀರ್ ಬಹಳ ಕಡಿಮೆ ಬೇಕು ಸರ್. ನೀರ್ ಎಷ್ಟು ಕಡಿಮೆ ಕೊಡ್ತೀವಿ ಅಷ್ಟು ಗಿಡ ಹೆಲ್ದಿ ಇರುತ್ತೆ. ನೀರ್ ಹೆಂಗ್ ಹೆಚ್ಚಿಗೆ ಕೊಟ್ಕೊಂತ ಹೋದಂಗೆಲ್ಲ ಅದಕ್ಕೆ ರೋಗ ಜಾಸ್ತಿ. ನಮ್ದ್ರಾಗ ಏನ್ ಮಾಡ್ತೀವಿ ಸರ್, ವೀಕ್ಲಿ 2 ಸಲ ಇಲ್ಲ 3 ಸಲ ಅಷ್ಟೇ ನೀರ್ ಕೊಡೋದು ಸರ್. ಮಳೆ ಬಂದತ್ನಾಗ ಅದು ಪ್ರಕೃತಿ ಅದ್ರದ್ದು ಏನು ಮಾಡಕ್ಕಾಗಲ್ಲ ಸರ್. ಈಗ ನಾವು ಡ್ರಿಪ್ ಮುಖಾಂತರ ಕೊಡೋದಂದ್ರೆ ವೀಕ್ಲಿ 2 ಸಲ 3 ಸಲ ಅಷ್ಟೇ ಸರ್. ಅದು ರೋಗ ಹೆಂಗೆ ನಾವು ನೀರ್ ಕಡಿಮೆ ಮಾಡ್ಕೊಂತೀವಿ ಸರ್, ಹಂಗಂಗ್ ರೋಗ ಕಂಟ್ರೋಲ್ ಆಗುತ್ತೆ. ನೀರ್ ಹೆಂಗೆ ಹೆಚ್ಚಿಗೆ ಕೊಡ್ಕೊಂತ ಹೋಗ್ತೀವಿ ಹಂಗಂಗ್ ರೋಗ ಹೆಚ್ಚಿಗೆ ಆಗುತ್ತೆ ದಾಳಂಬ್ರಿ ಒಳಗೆ. ಈ ಇಳುವರಿ ಅಂತ ಏನಿದೆ ಸರ್, ನಮ್ದ್ರ ನ್ಯಾಚುರಲ್ ಫಾರ್ಮಿಂಗ್ ನಾಗ 400ರಿಂದ 450 ಗ್ರಾಮ್ ತನ್ನ ತಗೋದ್ವಿ ಸರ್. ಅದನ್ನ ಆಮೇಲೆ ಮೇಲೆ ಶೈನಿಂಗ್ ಬರ್ತಾರಲ್ಲ ಸರ್, ಶೈನಿಂಗ್ ಬರೋದಕ್ಕ ಈ ಸಪ್ತಧಾನ್ಯಾಂಕುರ ಕಷಾಯ ಅಂತ ಮಾಡ್ತಾರೆ ಪಳಕರ್ ಸರ್, ಹೇಳ ಮೈಕ್ರೋ ನ್ಯೂಟ್ರಿಯೆಂಟ್ ಬೇಸ್ ಸರ್. ಅದನ್ನ ಸ್ಪ್ರೇ ಮಾಡ್ತೀವಿ ಸರ್. ಅದನ್ನ ಸ್ಪ್ರೇ ಮಾಡೋದ್ರಿಂದ ಏನ ಸರ್, ಒಳಗಡೆ ಶೈನಿಂಗ್, ಆಮೇಲೆ ಒಳಗಡೆ ಕಾಳುಗಳು ಇರ್ತಾವಲ್ಲ ಸರ್, ಅವ್ನ ಫುಲ್ ರೆಡ್ ಕಲರ್ ಬರುತ್ತೆ. ಸಪ್ತಧಾನ್ಯಾಂಕುರ ಕಷಾಯ ಅಂತ ಅಂದ್ರೆ ಏನಂದ್ರೆ 7 ದಿನ ಮಿಕ್ಸ್ ಮಾಡಿ ಸರ್, ಅಂದ್ರೆ ಏಕದೊಳ ದ್ವಿದಳ 2 ಮಿಕ್ಸ್ ಮೊಳಕೆ ಹೊಡಿಸ್ತೀವಿ ಸರ್. ಮೊಳಕೆ ಹೊಡಿಸಿ ಅದನ್ನ ರುಬ್ಬಿ, ಆ ಒಳ್ಳೊಳಗೆ ರುಬ್ಬಿ ಅದನ್ನ ರಸ ತೆಗೆದು ಅದನ್ನ ಸೋಸಿ ಸ್ಪ್ರೇ ಮಾಡ್ತೀವಿ ಸರ್. 200 ಲೀಟರ್ ನೀರಿಗೆ 4ರಿಂದ 6 ಲೀಟರ್ ಕಲಸಿ ಸ್ಪ್ರೇ ಮಾಡ್ತೀವಿ ಸರ್. ಅದು ಕಾಯಿ ಈ ಸೈಜ್ ಇರುತ್ತೆ, ಶೈನಿಂಗ್ ಮತ್ತೆ ಸೈಜ್ ಬರುತ್ತೆ. ಇಲ್ಲಿ ಬಾರ್ಡರ್ ಏನೈತಲ್ಲ ಸರ್, ಸಿಲ್ವರ್ ಓಕ್,
ಆಮೇಲೆ ಸಾಗೋನಿ, ಆಮೇಲೆ ಬೇವು, ಆಮೇಲೆ ಗೊಬ್ಬರ ಗಿಡನೆಲ್ಲ ಹಾಕೊಂಡಿವಿ ಸರ್ ಇಲ್ಲಿ. ಈ ಸುತ್ತಾರದ ಫೆನ್ಸಿಂಗಿಗೆ ಸುತ್ತಾರದ ಹಾಕೊಂಡಿವಿ ಸರ್. ಬಾರ್ಡರ್ಗೆ ಸುತ್ತ ಬಾರ್ಡರ್ ಅರಣ್ಯ ಗಿಡಗಳು ಎಲ್ಲ ಅರಣ್ಯಗಳು ಸುತ್ತ ಬಾರ್ಡ್ರಿ ಹಾಕಿವಿ ಸರ್. ಸಾಗೋನಿ ಗಿಡ, ಆಮೇಲೆ ಇದು ಸಿಲ್ವರ್ ಓಕು, ಇದನ್ನ ಗೊಬ್ಬರ ಗಿಡ ಅಷ್ಟು ಮಿಕ್ಸ್ ಮಾಡ್ಕೊಂಡು ಅಷ್ಟು ಹಾಕಿದ್ವಿ ಸರ್ ಸುತ್ತಾರ್ದ. ಸುತ್ತ ನಮ್ದು ಈ ತೋಟನೇ ಒಂಥರ ಕಾಡಾದಂಗ ಸರ್ ಇದು. ಹಾ ಸರ್. ನಮ್ದು ಇನ್ನೊಂದು ನ್ಯಾಚುರಲ್ ಫಾರ್ಮಿಂಗ್ ನಾಗ ಇನ್ನೊಂದೇನು ಸರ್, ಪಾಳಕರ್ ಸರ್ ಅಂತಾರೆ ಸರ್, ಭೂಮಿನ ಯಾವತ್ತೂ ಬಿಸಿಲಿಗೆ ಬಿಡ್ಬೇಡ ಅಂತ ಸರ್. ಬಿಸಿಲಿಗೆ ಬಿದ್ರೆ ಅಲ್ಲಿ ಏನಾಗುತ್ತೆ ಸರ್, ಬ್ಯಾಕ್ಟೀರಿಯಲ್ ಡೆವಲಪ್ಮೆಂಟ್ ಇರಲ್ಲ ಅಂತ ಸರ್. ಬಿಸಿಲು ಬಿದ್ದ ತಕ್ಷಣ ಏನಾಗುತ್ತೆ ಸರ್, ಜೀವಾಣುಗಳೆಲ್ಲ ಎರೆಹುಳುಗಳು ಒಳಗೆ ಹೋಗ್ಬಿಡ್ತಾವ ಸರ್. ಒಳಗೆ ಹೋದ ತಕ್ಷಣ ಅಲ್ಲಿ ಬ್ಯಾಕ್ಟೀರಿಯಲ್ ಡೆವಲಪ್ಮೆಂಟ್ ಇರಂಗಿಲ್ಲ ಸರ್. ಸೂಕ್ಷ್ಮ ಜೀವಾಣುಗಳು ಸತ್ತೋಗ್ಬಿಡ್ತಾವ ಅಂತಾರೆ ಸರ್. ಈ ತರ ಲೈವ್ ನಮ್ದು ಯಾವಾಗ್ಲೂ ಇಲ್ಲೇ ಇದೇ ತರ ಇರುತ್ತೆ ಸರ್. ಹಸಿ ಕಸ, ಒಣ ಕಸ ಎಲ್ಲ ಮಿಕ್ಸ್ ಇರುತ್ತೆ ಎಲ್ಲಾನು ಇರ್ಬೇಕು. ಹಾ ಸರ್. ಅವಾಗ ಏನ್ ಮಾಡ್ತೀವಿ ಸರ್, ಇದನ್ನ ಬಹಳ ಜನ ಏನ್ ಮಾಡ್ತಾರೆ ಸರ್, ರೋಟೋವೇಟರ್ ಹೊಡ್ಕೊಳಕಾದ್ರೆ ರೋಟೋವೇಟರ್ ಸರ್. ನಾವು ರೋಟೋವೇಟರ್ ಹೊಡ್ಕೊಳಕಾಗಲಿ ನಾವು ಬುಷ್ ಕಟ್ಟರ್ ಹೊಡಿತೀವಿ ಸರ್. ಕಸ ಹೊಡೆ ಮಿಷಿನ್ ಬುಷ್ ಕಟ್ಟರ್ ಹೊಡೆದು ಅಲ್ಲೇ ಬಿಡ್ತೀವಿ ಸರ್. ಇದೇನ್ ಹಾಕಿರಲ್ಲ ಸರ್ ಬಡ್ಡಿಗೆ? ಈಗ ಕಾಂಗ್ರೆಸ್ ಸರ್ ನಾವ್ ಹೇಳಿದಾರ ಸರ್, ಈ ನಮ್ ದಾಳಂಬರಿಗೆ ಏನಂತ ಸರ್, ಕಾಂಗ್ರೆಸ್ ಇರಬಾರ್ದು, ರೋಗ ಬಾಳ ಇದಕ್ಕ ಅಂತಂತಾರ ಸರ್. ನಮ್ದು ಏನ್ ಮಾಡ್ತೀವಿ ಸರ್, ಕಾಂಗ್ರೆಸ್ ಹಾಕಿರ್ತೀವಲ್ಲ ಸರ್, ಇದನ್ನೇ ಇದ್ರದ ಮೇಲೆ ಜೀವಾಮೃತ ಸುರುತ್ತೀವಿ ಸರ್. ಜೀವಾಮೃತ ಸುರುವುದರಿಂದ ನಮ್ಗೇನ ಸರ್, ಇದಕ್ಕೆ ಇಮ್ಯುನಿಟಿ ಗಿಡಕ್ಕೆ ಇಮ್ಯುನಿಟಿ ಬರುತ್ತೆ ಸರ್. ಆಮೇಲೆ ನಮ್ಗೆ ಎರೆಹುಳುಗಳು ಬಂದು ಅದು ಪಾರ್ಥೇನಿಯಂ ಕಸ ತಿಂದು ಅಲ್ಲೇ ಗೊಬ್ಬರ ಹಾಕಿ ಅಲ್ಲೇ ಹೋಗ್ತಾವ ಸರ್. ಹಾ ಸರ್. ಈಗ ಕಸನೇ ದಾಳಿಂಬ್ರಿ ಪ್ಲಾಟ್ ನ ಕಸನೇ ಇರಬಾರ್ದು ಅಂತಾರೆ. ಅಯ್ಯೋ ಸರ್, ಕಸ ಇರಬಾರ್ದಂದ್ರೆ ರೋಗ ಹೆಚ್ಚಿಗೆ ಬರ್ತಾವ ಸರ್. ಕಸ ಇದ್ದಂದ್ರೆ ರೋಗ ಕಮ್ಮಿ ಬರ್ತಾವ ಸರ್. ಅಂದ್ರೆ ಇನ್ನೊಂದೇನ್ ಸರ್, ಕಸದಿಂದ ರಸ ಅನ್ನೋದು ನಮ್ ಬಾಳಕರ್ ಸರ್ ಹೇಳೋದು ಸರ್. ನೀವು ಭೂಮಿನ ಚೆನ್ನಾಗಿ ನೋಡ್ಕೊಂಡ್ರೆ ಅದು ನಿಮ್ಮನ್ನ ನೋಡ್ಕೊಳತ್ತಂತ ಅವ್ರು ಹೇಳ್ತಾರೆ ಸರ್ ಬಾಳಕರ್ ಸರ್. ನೀವು ಭೂಮಿನ ಕಡೆಗಣಿಸಿದ್ರಂದ್ರೆ ಅದು ನಿಮ್ಮನ್ನ ಕಡೆಗಣಿಸುತ್ತೆ. ಈ ಭೂಮಿನ ತಾಯಿ ಅಂತ ಬಾಳಕರ್ ಸರ್ ಕರೀತಾರೆ ಸರ್. ನಿಮ್ ತಾಯಿ ವಿಷ ಉಣಿಸಲ್ಲ ಅಂತಿರಂದ್ಮೇಲೆ ಮತ್ತೆ ಭೂಮಿ ತಾಯಿ ಯಾಕೆ ವಿಷ ಉಣಿಸ್ತೀರ ಅಂತ ಕೇಳ್ತಾರೆ ಸರ್. ಅದ್ರ ಸಂಬಂಧ ನಾವು ನಮ್ಮ ಭೂಮಿ ತಾಯಿ ವಿಷ ಉಣಿಸ್ಬಾರ್ದು ಅನ್ನೋ ಸಂಬಂಧನ ದಾಳಂಬರಿಗೆ ಈ ತರ ನಾವು ನ್ಯಾಚುರಲ್ ಫಾರ್ಮಿಂಗ್ ಅಡಾಪ್ಟ್ ಮಾಡ್ತೀವಿ. ಈ ಇದ್ರ ತೋಟಗಾರಿಕೆ ಬೆಳೆ ಜೊತೆ ಫಾರೆಸ್ಟ್ ಅರಣ್ಯ ಬೆಳೆನೂ ಇರ್ಬೇಕನ್ನೋ ಸಂಬಂಧ ಒಂದಕ್ಕೊಂದು ಸಂಬಂಧಗಳು ಇರ್ತಾವ ಅನ್ನೋ ಸಂಬಂಧ ನಾವೇನ್ ಮಾಡಿವಿ ಸರ್, ಇದು ನಡ್ಬರ್ಕ್ ಮಾಗಣಿನ ಹಚ್ಕೊಂಡಿವಿ ಸರ್. ಇದನ್ನ 250 ಗಿಡ ಹಚ್ಚಿವಿ ಸರ್. ಮಾಗಣಿ ಗಿಡ ಫಾರೆಸ್ಟ್ ನರ್ಸರಿ ಒಳಗೆ ತಂದು 250 ಗಿಡ ಹಚ್ಚಿವಿ ಸರ್. ಸ್ಟ್ರೈಟ್ ಹೋಗ್ತಾವ ಸರ್. ಸ್ಟ್ರೈಟ್ ಹೋಗಿ ಇದನ್ನ ಇನ್ನೊಂದ್ ಏನು ಸರ್, ನಮ್ಗೆ ಸೀದಾ ಹೋದ ತಕ್ಷಣ ಒಂದಕ್ಕೊಂದು ನೆರಳು ಬೀಳುತ್ತೆ ಸರ್. ಆಮೇಲೆ ನಮ್ಗೆ ಇದು ಮುಂದೆ ಒಂದು 15-20 ವರ್ಷ ಇದು ಫಾರೆಸ್ಟ್ ನಮ್ಗೆ ಗಿಡನು ಅನುಕೂಲ ಆಗುತ್ತೆ. ಆಮೇಲೆ ಇದಕ್ಕೇನ್ ಮಾಡ್ತೀವಿ ಸರ್, ನೆಕ್ಸ್ಟ್ ಮೆಣಸು, ಆಮೇಲೆ ಎಲೆಬಳ್ಳಿ ಇದಕ್ಕ ಹಬ್ಬಿಸ್ಬೇಕಂತ ರೆಡಿ ಮಾಡಕತ್ತೀವಿ. ಒಳ್ಳೆ ಉಪಾಯ. ಹಾ ಸರ್. ನೀವು ಆಗ್ಲೇ ಹೇಳಿದಾಗೆ ಗಂಜಾಮೃತ ರೆಡಿ ಮಾಡ್ಕೊಂಡಿ ಅಂತ ಹೇಳಿದ್ವಿ ಸರ್. ಇದ ಗಂಜಾಮೃತ ಸರ್. ಇದ ಗಂಜಾಮೃತ ಸರ್. ಈಗ ಬೆಳಿ ಕೊಡಕ್ ರೆಡಿ ಆದ್ರಿ? ಬೆಳಿ ಕೊಡಕ್ ಸ್ವಲ್ಪ ಕರೆಕ್ಟ್ ರೆಡಿ ಐತಿ ಸರ್. ಇದು ಗಂಜಾಮೃತ ಪಾಳಕರ್ ಸರ್ ಮೆಥಡ್ ಒಳಗೆ ಗಂಜಾಮೃತ ರೆಡಿ ಮಾಡಿ ಸರ್. ಎಲ್ಲಾ ಗಿಡಕ್ಕೂ ಹಾಕಿವಿ ಸರ್. ಇದು ಹಾಕಿ ಉಳಿದ್ವಿ ಸರ್. ನಿಮ್ಗೆ ಗೊತ್ತ ಸರ್ ಹೆಂಗ್ ಗೊಬ್ಬರ ಹೆಂಗ ಐತೆ. ಈ ಭೂಮಿಗೆ ಏನ್ ಮಾಡಿವಿ ಸರ, ಮೊದಲ ಹೆಬ್ಬೇವು ಗಿಡ ಇದ್ವು, ಅವನ್ನೆಲ್ಲ ಹೆಬ್ಬೇವು ಗಿಡ ತೆಗೆದು ಕೊಟ್ಟ ಮ್ಯಾಗ ಇಲ್ಲೇ ಒಂದು ನಾವು ನೈಸರ್ಗಿಕ ಕೃಷಿಯಲ್ಲಿ ಈ ಸೇಬು ಬೆಳೆ ಹಾಕ್ಬೇಕಂತ ವಿಚಾರ ಮಾಡಿದ್ವಿ. ಮುಧೋಳದಲ್ಲಿ ಬಾಗಲಕೋಟೆ ಜಿಲ್ಲೆ ಮುಧೋಳಲ್ಲಿ ಸೇಬು ಮಾಡಿದ್ದು ನೋಡಿದ್ವಿ. ಅವ್ರು ಹೇಳಿದ್ರು ಇಲ್ರಿ ಕೆಮಿಕಲ್ನ ಬರಲ್ಲ, ಇದು ಸಾವಯವ ಗೊಬ್ಬರ ಹಾಕ್ಬೇಕು ಸರ್ ಅಂದ್ರೆ. ಇಲ್ಲ ನಾವು 13 ವರ್ಷ ಆಯ್ತಪ್ಪ 14 ವರ್ಷಕ್ಕೆ ಮಾಡೋದು ಅಂದಾಗ ನನ್ಕಿನ್ನ ಟಾಪ್ ಬರ್ತದೆ ಸರ್ ಕ್ವಾಲಿಟಿ, ಅದಕ್ಕೆ ಅದನ್ನು ಮಾಡಿ ಸರ್ ನೀವು ಅಂದ್ರೆ. ನಾವು ಅದಕ್ಕೆ ಸೆಣಬು, ಡಯಂಚ, ಉಳ್ಳಿ, ಆಮೇಲೆ ಈ ಅಲಸಂದಿ ಎಲ್ಲ ಅವುಗಳನ್ನು ಮಿಕ್ಸ್ ಮಾಡಿ ಇದರೊಳಗೆ ಎಲ್ಲ ಬೆಳೆದು ಒಂದೂವರೆ ತಿಂಗಳಾದ್ಮೇಲೆ 1.5 ತಿಂಗಳು ಆಯ್ತು ರೀ. ಅದಕ್ಕೆ ಮೊನ್ನೆ ಇದೆಲ್ಲ ರೋಟೋವೇಟರ್ ಹೊಡೆದು ಇದೆಲ್ಲ ಮಾಡಿಬಿಟ್ಟಿವಿ. ಇದೆಲ್ಲ ರೆಡಿ ಮಾಡಿ ಇಟ್ವಿ. ಈಗ ಗಿಡ ತಂದು ನಾಟಿ ಮಾಡ್ತೀವಿ ಸರ್. 10x10 ಅಂತ ಹೇಳ್ಯಾರ ಅವ್ರು. 10x10 ಹಚ್ಚಿ, ಯಾಕಂದ್ರೆ ಇದನ್ನ ನಾನು ಬೇರೆ ಕಡೆ ಎಲ್ಲ ಕಡೆ ಡಿಸ್ಕಸ್ ಮಾಡಿದ್ದೀನಿ ರೀ, ಚಿಕ್ಕಬಳ್ಳಾಪುರದಾಗ ಅಲ್ಲೆಲ್ಲ. ಅವ್ರು ಹೇಳಿದ್ರು ಇಲ್ರಿ 3 ವರ್ಷ ಆತ್ ಕೊಟ್ಟು ಮೈಸೂರಲ್ಲಿ ಒಬ್ರು ನ್ಯಾಚುರಲ್ ಫಾರ್ಮಿಂಗ್ ಮಾಡಿದಾರ, ಅವ್ರದಷ್ಟು ಟಾಪ್ ಕ್ವಾಲಿಟಿ ಯಾರ್ದು ಬರ್ತಾ ಇಲ್ಲ, ಮತ್ತು ನೀವು ಅವ್ರಿಗೆ ಚಲೋ ಬರ್ತದೆ ಮಾಡ್ರಿ ಸರ್ ಅಂತಂದ್ರು. ಅದಕ್ಕೆ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸರ್. ಈ ಮಳೆ ಜಾಸ್ತಿ ಆಗಿರೋದ್ರಿಂದ ಅದಕ್ಕೆ ನೀರು ಭಾಳ ಬೇಕಾಗಿಲ್ಲ ಸರ್ ಸೇಬುಗೆ. 3 ದಿವಸಕ್ಕೆ ಒಂದು ತಾಸು ಬಿಟ್ರೆ ಸಾಕಂದ್ರೆ. ಅದಕ್ಕೆ ಮಳೆ ಭಾಳ ಆಗಿರೋದ್ರಿಂದ ಈ ರೆಡಿಮೇಡ್ ಎಲ್ಲ ಈಗ ಚಾಲು ಮಾಡ್ಕೊಂಡಿನಿ. ಈ ಸೆಪ್ಟೆಂಬರ್ನಾಗ ನಾಟಿ ಮಾಡ್ಕೊಳ್ಳೋಣ ಅಂತ ವಿಚಾರ ಮಾಡಿ ಸರ್. ಅದೊಂದು ಮಾಡಿ ಅದ್ರೊಳಗೆ ಇಂಟರ್ ಕ್ರಾಪ್ ಬೇರೆ ಏನು ಹಾಕ್ಬೋದು ಅಂತಾರೆ. ಇದು ನಮ್ದು ಊರೊಳಗೆ ನಡಬರಕ್ಕೆ ಇರೋದ್ರಿಂದ ಭೂಮಿ ಫ್ಲೋರಿಕಲ್ಚರ್ ಒಂದು ಮಾಡೋಣ ಅಂತ ಅನ್ಕೊಂಡಿವಿ ಸರ್. ಫ್ಲೋರಿಕಲ್ಚರ್ ಮಾಡಿದ್ರೆ ನಮಗೆ ಸೇವಂತಿಗೆ ಇವನ್ನ ಹಾಕೋದ್ರಿಂದ, ಚೆಂಡು ಹೂವು, ಸೇವಂತಿಗೆ ಇವನ್ನೆಲ್ಲ ಹಾಕೋದ್ರಿಂದ ಯಾವ ರೋಗಗಳನ್ನು ಬರಲ್ಲ. ಅವ್ರಿಗೆ ಇಂಟ್ಯಾಕ್ಟ್ ರೋಗಗಳನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತೆ. ಅದಕ್ಕೆ ಹೂವಿನ ವ್ಯಾಪಾರನ ಆಗ್ತದೆ. ಹೂವಿನ ವ್ಯಾಪಾರದ ದಿನ ಬರೋ ಆದಾಯ ಆಗುತ್ತೆ, ದಿನ ದುಡ್ಡು ಬರೋಕೆ ಆದಾಯ ಆಗುತ್ತೆ.
ಅದಕ್ಕೆ ಎಲ್ಲ ಖರ್ಚುಗಳು ಹೋಗಿ ಉಳಿದ ಅದು ಲೇಬರ್ ಖರ್ಚು ಅದೆಲ್ಲ ಅದ್ರಾಗ ಹೋಯ್ತಂದ್ರೆ ನಮ್ದು ಇದ್ರಾಗ ಉಳಿದ ಹಣ್ಣುಗಳು ನಮ್ಮ ರೊಕ್ಕ ಉಳಿಸ್ಕೋಬೋದು ಪೂರಾ ಉಳಿಸ್ಕೋಬೋದು. ಅದಕ್ಕೆ ಇದನ್ನೆಲ್ಲ ರೆಡಿ ಮಾಡಿಸಿ ಮಾಡಕತ್ತೀನಿ ಸರ್. ಇದು ಶ್ರೀಗಂಧ ಬೆಳಿಬೇಕು ಅಂತ ಹೇಳ್ತಾರೆ ಸರ್. ನಮ್ದ್ರ ಈ ನ್ಯಾಚುರಲ್ ಫಾರ್ಮಿಂಗ್ದಾಗ ಸುಮ್ಮನೆ ಒಂದು 10 ಸಸಿ ತಂದು ಹಚ್ಚಿದ್ದೆ. ಎಲ್ಲಾರು 15 ವರ್ಷಗಟ್ಲೆ ಆದ್ಮ್ಯಾಗನು ಗಿಡ ಇಷ್ಟ ದಪ್ಪ ಬಂದಿಲ್ಲ, ಸಣ್ಣ ಸಣ್ಣ ಅದಾವ. ಆದ್ರೆ ನಮ್ ನ್ಯಾಚುರಲ್ ಫಾರ್ಮಿಂಗ್ದಾಗ ಎಲ್ಲ ನಮ್ ಕಸಗಳು ಅದಕ್ಕೆ ಆಹಾರ ಒಳ್ಳೆ ಆಹಾರ ಸಿಗೋದ್ರಿಂದ ಇನ್ನೊಂದು ಆಹಾರ ತಿನ್ನುತ್ತದೆ, ತಾನು ಸ್ವಂತ ತಿನ್ನಾಗಲ್ಲ. ಹಿಂಗ್ ಮಾಡೋದ್ರಿಂದ ಈ 4 ವರ್ಷದ ಗಿಡನ ಇಷ್ಟ ದಪ್ಪ ನ್ಯಾಚುರಲ್ ಆಗಿ ಬರೋದ್ರಿಂದ ಅದಕ್ಕೆ ಫುಡ್ ಸಿಗೋದ್ರಿಂದ ಅದಕ್ಕೆ ಯಾಕಂದ್ರೆ ಅದಕ್ಕೆ ತಕ್ಕಂತ ವಾತಾವರಣ ಕ್ರಿಯೇಟ್ ಆಗೈತಿ, ಕಾಡು ಕ್ರಿಯೇಟ್ ಆಗೈತಿ. ಹಿಂಗಾಗಿ ಈ ತರ ಬಂದದ. ಇವು ಈಗ ಏನಾಗಿದೆ ಸರ್, ಈಗ ಒಂದು ನಾ ನಮ್ಮ ಫ್ರೆಂಡನ್ನ ತೋಟದ ನೋಡಿದ್ದೆ ಚಿಕ್ಕ ಚಳಿಕೆರೆಗ. ಅವ್ರು ಬರೀ ಒಂದು ಗಿಡ ಇತ್ತಂತ, ಅದು ಈಗ 600,000 ಗಿಡ ಆಗ್ಯಾವ್ರಿ. ಈಗ ಈ ಗಿಡದಿಂದ ಏನು ಹೂ ಬಿಟ್ಟತ್ತಲ್ಲ ಸರ್, ಕಾಯಿ ಆಗಿ ಮ್ಯಾಗ ಇದು ಹಣ್ಣಾದಾಗ ಪಕ್ಷಿಗಳು ತಿಂದು ಎಲ್ ಬೇಕಲ್ಲೇ ಹಾಕ್ಯಾವ್ರಿ. ಈಗ ಹಾಕಿದಕ್ಕೆ ಈಗ ಅಲ್ಲೇ ಒಂದು 5-6 ಕಡೆ ಇಷ್ಟಿಷ್ಟ ಹತ್ರ ಗಿಡ ಆಗ್ಯಾವ. ಇದು ಅಂದ್ರೆ ಮುಂದೆ ಇನ್ನೊಂದ್ 4-5 ವರ್ಷ ಹೋಗ್ಬಿಟ್ರ ಅಂದ್ರ ಹೊಲದ ತುಂಬಾ ಎಲ್ಲಾ ಬರೇ ಸಾಕು ಶ್ರೀಗಂಧ ತೋಟನ ಆಗ್ಬಿಡ್ತಾನ. ನಾನು ಅದ ನಮ್ಮ ಹುಡುಗರಿಗೆ ಹೇಳಿದೆ, ಅವ್ನು ಕಡಿಬೇಡ್ರಪ್ಪ, ಹಂಗ ಬಿಟ್ಕೊಂಡವ್ರಿ ಮುಂದ ದುಡ್ಡು ನೀವು ಬೇಕಾದಂಗ ಗಳಿಸಿರ್ತೋಕಿರ ಅದ್ರಾಗಂತ. ಅದ ಅವ್ರಿಗೆ ಬಿಟ್ಟಿದ್ದು ಸರ್, ಹೆಂಗ್ ಮಾಡ್ತಾರ ಸರ್. ಮಾವು ಎಷ್ಟು ಗಿಡ ಅವ್ರಿ? ಇದು ಮಾವು 300 ಗಿಡದೊಳಗ ಎಲ್ಲ ಗಾಳಿ ಮಾಡಕ್ ಬಿದ್ದು 45 ಗಿಡ ಉಳ್ಕೊಂಡವ್ ಸರ್. ಯಾವ ವೆರೈಟಿ ಅವ್ರಿ? ವೆರೈಟಿ ಏನಂದ್ರ ಸರ್, ಕೇಸರ್ ಐತ್ ಸರ್, ಜಂಬು ಕೇಸರ್, ರಿಲಯನ್ಸ್ ಇದ್ದ ಜಂಬು ಕೇಸರ್ ಐತ್ ಸರ್. ಆಮೇಲೆ ರಸಾಲು, ದೊಡ್ಡ ರಸಾಲು ಅಂತಂದ್ ಒಂದ್ ವೆರೈಟಿ ಸರ್. ಆಮೇಲೆ ಇದು ಸರ್ ಆಲ್ಫೆನ್ಸ್ ಒಂದ್ ಐತ್ ಸರ್. ಆಮೇಲೆ ಬೇನಿಸಾನ್ ಒಂದ್ ಐತ್ ಸರ್. ಇಷ್ಟ ಮಲ್ಲಿಕಾ ಒಂದ್ ಐತ್ ಸರ್. ಇಷ್ಟು ವೆರೈಟಿ ಅದಾವ ಸರ್. ಈ ಸಲ ನಮ್ದು ಈ ವರ್ಷ ಏನೈತಲ್ಲ ಸರ್, ಹೊರಗಡೆ ಎಲ್ಲೂ ಕೊಡದೆ ಮನೆ ಒಳಗ ಸರ್ 150 ರೂಪಾಯಿ ಕೆಜಿ ಹಂಗ 1.5 ಟನ್ ಮನ್ಯಾಗ ಕೊಟ್ಟಿವಿ ಸರ್. ಮನೆಗೆ ಮರಿವ್ ಸರ್, ಹೊರಗಡೆ ಎಲ್ಲೂ ಕೊಟ್ಟಿಲ್ಲ ಸರ್. ಹೊರಗಡೆ ಅಂತಂದ್ರೂ ರಿಲೇಷನ್ಸ್ಗೆನೆ ಕೊಟ್ಟಿವಿ ಸರ್. ಕಾರ್ಟಿಗಿ, ಗಂಗಾವತಿ, ಸಿನ್ನೂರು, ರಾಯಚೂರು ಅಂತಲೆಲ್ಲ ಮನೆಯವರಿಗೆ ಕೊಟ್ಟಿವಿ ಸರ್. ಆಮೇಲೆ ಅವ್ರು ತಿಂದು ಟೇಸ್ಟ್ ಹೇಳಿದ್ರು ಸರ್. ನಮ್ದ್ರಾಗ ಇನ್ನೊಂದ್ ಏನು ಈ ಹಣ್ಣು ತಿಂತೀವಲ್ಲ ಸರ್, ಹೊರಗಡೆ ಮಾರ್ಕೆಟ್ ನಂತ ಯಾವ ಹಣ್ಣನ್ನು ಮುಟ್ಟ ಸರ್, ಆ ಟೈಪ್ ಆಗತ್ತೆ ಸರ್. ಯಾಕಂದ್ರೆ ನ್ಯಾಚುರಲ್ ಅಲ್ರಿ. ಹಾ ಸರ್. ಆಮೇಲೆ ಇನ್ನೊಂದೇನ್ ಸರ್, ನಮ್ದು ಈಗ ಕೆಮಿಕಲ್ ಫಾರ್ಮಿಂಗ್ ಮಾಡೋರ್ ತೋಟಕ್ಕೆ ಹೋಗಿದ್ವಿ ಸರ್ ಒಂದ್ಸಲ. ಅವ್ರಿಗೆ ಹಣ್ಣು ನಮ್ಗ್ ಕೊಟ್ರ ಸರ್. ನಾವ್ ಅವ್ರು ತಿಂದ್ ನೋಡಿದ ತಕ್ಷಣ, ನಾವು ಮುಖ ನೋಡಿದ ತಕ್ಷಣ ಗೊತ್ತಾಗ ಸರ್ ಇದು ಕೆಮಿಕಲ್ ಹಣ್ಣು ಅಂತ. ನಮ್ ತೋಟದ ಹಣ್ಣು ಅವ್ರಿಗೆ ತಿನ್ಸಿದ್ವಿ ಸರ್, ತಗೊಳ್ರಿ ಅಂತಂದ. ಇನ್ನ ಒಂದ್ ಹಣ್ಣು ಬಾಯಾಗಿ ಇಟ್ಕೊಂಡ ತಕ್ಷಣ ಎಂತದ್ರಿ ನಾವು ಹುಟ್ಟದಾಗ್ಲಿ ತಿಂದಿಲ್ಲ ಇಂತ ಹಣ್ಣು ಅಂತಾರ್ರಿ ಅಂತ ಸರ್. ಈ ನ್ಯಾಚುರಲ್ ಫಾರ್ಮಿಂಗ್ ಮಾಡೋದ್ರಿಂದ ಏನಾಗುತ್ತೆ ಸರ್, ಹಣ್ಣುಗಳನ್ನು ಟೇಸ್ಟ್ ಬರುತ್ತೆ, ಅದ್ರ ನೈಜತೆ ಉಳ್ಕಾಣ ಸರ್. ಮಾವಿನ ಕೇಸ ಅಂದ್ರೆ ಏನು ಸರ್, ತಳಿದು ನೈಜತೆ ಉಳ್ಕಾಣತ್ ಸರ್. ಕೇಸರ್ ಅಂದ್ರೆ ಕೇಸರಿ ವೆರೈಟಿ ಸ್ವೀಟ್ ಹೆಂಗಿರುತ್ತ, ಮಲ್ಲಿಕದ್ ಹೆಂಗಿರುತ್ತ, ನೈಜತೆ ಉಳ್ಕಾಣತ್ ಸರ್. ಹಂಗಾಗಿ ಈಗ ಇದೇನೈತಲ್ಲ ಸರ್, ನೆಕ್ಸ್ಟ್ ಆರ್ಡರ್ ಪ್ರೀ ಆರ್ಡರ್ ಕೊಟ್ರ ಸರ್, ಬುಕ್ ಮಾಡ್ರಿ ಸರ್. ನೆಕ್ಸ್ಟ್ ವರ್ಷ ಮುಂದ್ ವರ್ಷ ಬಂದ ತಕ್ಷಣ ಫಸ್ಟ್ ನಮಗ ಕೊಡ್ರಿ, ಯಾರಿಗೂ ಕೊಡ್ಬೇಡ್ರಿ ಅಂತ ಬುಕ್ ಮಾಡಿಟ್ರ ಸರ್. ಎಷ್ಟು ವರ್ಷದ ಗಿಡಗಳ? ಈಗ ಇದು 8-10 ವರ್ಷದ ಗಿಡ ಅದಾವ ಸರ್. ಇದ್ರಾಗ ಏನ್ ರೋಗ ಕೀಟ ಸಮಸ್ಯೆ ಏನಿಲ್ಲ ಸರ್. ಇನ್ನೊಂದೇನ್ ಸರ್, ನಮ್ದು ತಂದೆಯವ್ರ ಮೊದ್ಲಿಂದ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಕೊಂತ ಬಂದು ಭೂಮಿ ಫಲವತ್ ಮಾಡ್ಕೊಂಡ್ಬಿಟ್ಟಾರ ಸರ್. ನಮಗ್ ರೋಗಗಳು ಕಡಿಮೆ ಸರ್. ನಾನ್ ನೋಡಿದ್ ಮೇಂಟೆನೆನ್ಸ್ ಕಮ್ಮಿ ಸರ್. ನಾವ್ ಬರೀ ಹೆಂಗಂದ್ರೆ ನೀರ್ ಬಿಟ್ಕೊಳೋದು, ಬೆಳೆ ತಕ್ಕಂತ. ಈಗ ಕೆಲವೊಬ್ರು ಬುಡಕ್ಕೆಲ್ಲ ಸುಣ್ಣ ಹಚ್ಚೋದು, ಏನೋ ಕೆಮಿಕಲ್ ಹಚ್ಚೋದು ಮಾಡ್ತಾರ್ರಿ. ಇದು ನಮ್ದ್ರಾಗ ಏನ್ ಮಾಡ್ತೀವಿ ಸರ್, ನ್ಯಾಚುರಲ್ ಫಾರ್ಮಿಂಗ್ ನಾಗ ನೀಮ್ ಪೇಸ್ಟ್ ಅಂತ ಮಾಡ್ತೀವಿ ಸರ್. ಪಾಳಕರ್ ಸರ್ ಹೇಳ್ದಂಗ ಬೇವಿನಿಂದ ಎಲಿಯಿಂದ ಪೇಸ್ಟ್ ಮಾಡ್ತೀವಿ ಸರ್. ಯಾವ ತರ ಅಂತಂದ್ರೆ 2 kg ಬೇವಿನ ಎಲೆ ತಗೊಂತೀವಿ ಸರ್, ಗೋಮೂತ್ರ, ಆಮೇಲೆ ಸಗಣಿ ಸರ್. ಇವು 3 ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ಕೊಂತೀವಿ ಸರ್. ರುಬ್ಬಿ ಪೇಸ್ಟ್ ಮಾಡ್ಕೊಂಡು 48 ತಾಸು ಬಿಟ್ಟ ತಕ್ಷಣ ಸರ್, 48 ತಾಸು ಆದ ತಕ್ಷಣ ಪೇಸ್ಟ್ ಅನ್ನ ಬ್ರಷ್ ತಗೊಂಡು ಕಾಂಡಕ್ಕೆ ಹಚ್ತೀವಿ ಸರ್. ಕಾಂಡಕ್ಕೆ ಹಚ್ತೀವಿ ಸರ್. ಅವ್ರು ಪಾಳಕರ್ ಸರ್ ಅಂತ ಸರ್, ವರ್ಷದಾಗ 3 ಸಲ ಮಾಡ್ರಿ ಅಂತ. 3 ಸಲ ಮಾಡಿದ ಈ ನೀಮ್ ಪೇಸ್ಟ್ ಹಚ್ಚೋದ್ರಿಂದ ಏನಾಗುತ್ತೆ ಸರ್, ತಳಗಡೆ ಗೊರ್ಲೆ ಹತ್ತದಾಗ್ಲಿ, ಆಮೇಲೆ ಯಾವ ಸಣ್ಣ ಪುಟ್ಟ ಕೀಟಗಳು ಕಾಂಡ ಕೊರಕ ಎಲ್ಲ ಇತ್ತಂದ ಅವನು ಕಂಟ್ರೋಲ್ ಮಾಡ್ತಾರೆ. ಈಗ ಕಾಯಿ ಕೊರಕ್ರಿ, ಕಾಯಿ ಕೊರಕಕ್ಕೆ ಏನ್ ಮಾಡಿವಿ ಸರ್, ಟ್ರಾಪ್ಸ್ ಹಾಕ್ತಿವಿ ಸರ್. ಟ್ರಾಪ್ಸ್ ಹಾಕ್ತಿವಿ ಸರ್. ಆಮೇಲೆ ನಮ್ದ್ರಾಗ ಅಗ್ನಿಅಸ್ತ್ರ ಅಂತ ಮಾಡ್ತೀವಿ ಸರ್. ಅಗ್ನಿಅಸ್ತ್ರ ಮೇನ್ ಏನಂತಂದ್ರ ಕಾಯಿ ಕೊರಕ, ಯಾವ್ದೇ ಬೆಳೆ ಒಳಗು ಕಾಯಿ ಕೊರಕ ಅಂತಂದ್ರ ಸರ್, ಅದಕ್ಕೆ ಅಗ್ನಿಅಸ್ತ್ರ ಕೆಲಸ ಮಾಡುತ್ತೆ ಸರ್. ಅಗ್ನಿಅಸ್ತ್ರ ರೆಡಿ ಮಾಡ್ಕೊಂತೀವಿ ಸರ್ ನಮ್ದ್ರಾಗ. ಕಾಯಿ ಕೊರಕಕ್ಕೆ ಮ್ಯಾಂಗೋ ಆತು, ದಾಳಂಬ್ರಿ ಆತು, ಆಮೇಲೆ ಎಲ್ಲದಕ್ಕೂ ತೊಗರಿ ಇದಕ್ಕೂ ಅಗ್ನಿಅಸ್ತ್ರ ಕೆಲಸ ಮಾಡುತ್ತೆ. ಈ ನೈಸರ್ಗಿಕ ಕೃಷಿಯಲ್ಲಿ ಯಾವುದೇ ಈ ದ್ವಿದಳ ಧಾನ್ಯಗಳನ್ನು ಹಾಕೋದ್ರಿಂದ ಅವು ಉಪಕಾರಿ ಕೀಟಗಳನ್ನ ಜಾಸ್ತಿ ಆಕರ್ಷಣೆ ಮಾಡ್ಕೊಂತಾವ. ಆ ಉಪಕಾರಿ ಕೀಟಗಳಿರೋದ್ರಿಂದ ಈ ಕೀಟಗಳನ್ನ ಅವೇ ತಿಂದು ಸರಿ ಮಾಡಿಬಿಡ್ತಾವ. ಹಿಂಗಾಗಿ ನಮ್ಮಲ್ಲೇ ಈ ಭೂಮಿ ಇಮ್ಯುನಿಟಿ ಪವರ್ ಜಾಸ್ತಿ ಆಯ್ತು,
ಉಪಕಾರಿ ಕೀಟಗಳು ಜಾಸ್ತಿ ಆಯ್ತು. ಎಲ್ಲ ಆಗೋದ್ರಿಂದ ರೋಗ ಕಂಟ್ರೋಲ್ ಆಗೋದ್ರಿಂದ ಈ ನಾವು 13 ವರ್ಷದ 14 ವರ್ಷದ ಇದ್ರೊಳಗೆ ನಾನು ಕಂಡುಕೊಂಡಿದ್ದೇನೆಂದ್ರೆ ಯಾವುದೇ ರೀತಿಯ ರೋಗಗಳು ಈಗ ಬರ್ತಾ ಇಲ್ಲ ನಮ್ಮ ಹೊಲಕ್ಕೆ. ಈ ನಾವು ಸುಮ್ಮನೆ ಈಗ ದಶಪರ್ಣಿ ಕಷಾಯ ಈ ದಾಳಂಬರಿ ಸಂಬಂಧ ದಶಪರ್ಣಿ ಕಷಾಯ ಮಾಡ್ಕೊಂಡು ದಾಳಂಬರಿಗೆ ನಂಬರ್ 1 ರಿಸಲ್ಟ್ ಅಂದ್ರೆ ದಶಪರ್ಣಿ ಕಷಾಯ. ಉಳಿದ ಯಾವ ವಿಷಯಗಳು ಬೇಕಾಗಿಲ್ಲ ಅದಕ್ಕೆ. ಅದೊಂದು ತಿಂಗಳಿಗೆ ಒಂದ್ಸಲ ಒಂದು ಸ್ಪ್ರೇ ಮಾಡಿದ್ರೆ ಸಾಕು ಅದಕ್ಕೆ, ಮತ್ತೇನು ಅವಶ್ಯಕತೆ ಇಲ್ಲ ಅದಕ್ಕೆ. ಅಂದ್ರೆ ಮೊದಲು ನಾವು ಭೂಮಿನ ತಾಕತ್ ಮಾಡ್ಕೋಬೇಕು. ತಾಕತ್ ಮಾಡ್ಕೊಂಡ ಮ್ಯಾಗ ನೀವು ಮುಂದೆ ಏನು ಬೇಕಾದ ಬೆಳೆ ಬೆಳೀರಿ. ಯಾವುದೇ ಬೆಳೆಗಳು ಬೆಳ್ಕೊಂಡ್ರು ತೊಂದರೆ ಇಲ್ಲ. ಅಂದ್ರೆ ಒಂದೇ ಕ್ರಾಪ್ ಮಾಡಬಾರ್ದು. ಭೂಮಿನ ಕೀಟ ರೋಗ ಬಂದ್ರೂ ತಡ್ಕೊಳ್ಳೋಂತ ಶಕ್ತಿ ಭೂಮಿನೇ ಕೊಡ್ತದ. ಅದನ್ನ ತಯಾರು ಮಾಡ್ಕೋಬೇಕು. ಭೂಮಿ ಫಸ್ಟ್ ತಯಾರಾಗಬೇಕು. ಭೂಮಿ ಫಸ್ಟ್ ತಯಾರಾದ್ಮ್ಯಾಗ ನೀವೇನೇ ಬೆಳೆ ಬೆಳಿಕೊಡ್ರಿ ಅವಾಗ ಎಲ್ಲಾ ಬೆಳೆಗಳು ಬರ್ತಾವೆ. ನಾವು ಎಲ್ಲಾ ಬೆಳೆಗಳನ್ನು ಯಾವ ಬರೋದಿಲ್ಲ ಅಂತ ಹೇಳಿ ಎಲ್ಲಾ ಬೆಳೆಗಳನ್ನು ಬಳದ್ ಪ್ರಯೋಗ ಮಾಡಿ ದಾಳಂಬರಿ ಸದ ಪ್ರಯೋಗ ಮಾಡಿ ಲಾಸ್ಟಿಗೆ ಅದು ಸಕ್ಸಸ್ ಆಗಿವಿ. ಈ ಕಾಂಡ ಕರಕ್ ಅಂತ ಬರ್ತೈತ್ರಿ ಇದು. ಕಾಂಡ ಕೊರಕಕ್ಕೆ ನಾವು ನೂವಾನ ಹಾಕಂತ ಹೇಳಿದ್ರಿ ಎಲ್ಲಾರು. ನಾವು ಕೆಮಿಕಲ್ ಹಾಕಲ್ಲಪ್ಪ ಅಂತಂದ್ವಿ. ಇದೇ ನಮ್ಗೆ ಗೊತ್ತಿಲ್ಲ ಸರ ಯಾವ್ದು ಮಾಡಿಕೊಡ್ರಿ ಅಂತ ನೈಸರ್ಗಿಕ ರೈತರು ಹೇಳಿದ್ರು. ಕಡೆಗೆ ನಮ್ಮ ನಾಡಿ ವೈದ್ಯರೊಬ್ರು ಶಾಪುರ್ ಹತ್ರ ಡೋರ್ನಳ್ಳಿಯವ್ರು ಒಬ್ರು ಅಜ್ಜರು ಅದಾರ 75-76 ವರ್ಷನವ್ರು. ಅವ್ರ 18-20 ವರ್ಷ ಆಯ್ತು ನಾವು ಕಡೆ ತುರ್ಸ್ಕೊಳಕತ್ತಿ. ಅಲೋಪತಿಕ್ ಯಾವ ತೊಗೊಳಲ್ಲ, ಅವೆಲ್ಲ ಅವ್ರ ಹತ್ರ ತೊಗೊಂತೀವಿ. ಅವ್ರಿಗೆ ನಾನು ಮತ್ತು ನಾಡಿ ವೈದ್ಯರದಾರ ಅಜ್ಜರಿಗೆ ಕೇಳೋದಂತ ವಿಚಾರ ಮಾಡಿದ್ ನಾನು. ವಿಚಾರ ಮಾಡಿದಾಗ ಅಪ್ಪ ಹಿಂಗಾಯ್ತು ನೋಡಂತ ಅಂದ್ ನಾನು. ಅದನ್ಯಾಗ ಭಾಳ ತಲೆ ಕೆಡ್ಸ್ಕೊಂಡಿವು. 1 ಲೀಟರ್ ನೀರಿಗೆ 10 ಗ್ರಾಮ್ ಹಿಂಗಾಕಿ ಬೇಯಿಸಿ ಕೈಯಾಡಿಸಿ ಆ ತೂತು ಎಲ್ಲಿ ಬಿದ್ದೈತೆ ಅದಕ್ಕೆ ಒಂದು ದನಕ್ಕೆ ಇಂಜೆಕ್ಷನ್ ಮಾಡೋದ್ರಲ್ಲಿ ಅದನ್ನ ಇಂಜೆಕ್ಟ್ ಮಾಡ್ಕೊಂಡು ಒಳಗೆ ಚುಚ್ಚಿ ಕರೆ ಮಣ್ಣು ಇತ್ತಂದ್ರೆ ಅದನ್ನ ಹಸಿ ಒತ್ತಿ ಬಿಡು. ಕರೆ ಮಣ್ಣು ಇಲ್ಲ ಅಂದ್ರೆ ಕೆಂಪು ಮಣ್ಣು ಇತ್ತಂದ್ರೆ ಅದು ನಿಂದ್ರಂಗಿಲ್ಲ. ಗೋಧಿ ಹಿಟ್ಟನ್ನು ಕಣಕ ಮಾಡಿ ಅದಕ್ಕೆ ಒತ್ತಿ ಬಿಡು, ಅಲ್ಲಿ ಒಳಗೆ ವಾಸನೆಗೆ ಸತ್ತು ಹೋಗ್ಬಿಡ್ತಾವಂದು. ಆ ಪ್ರಯೋಗ ಮಾಡಿದ್ಮೇಲೆ ಯಾವ ಈಗ ಕಾಂಡ ಕೊರಕ ಇಲ್ಲ ಮತ್ತೆ. ಅಂದ್ರೆ ನ್ಯಾಚುರಲ್ ಆಗಿ ಏನ್ ತೆಗಿಬೇಕು ಅನ್ನೋದ್ರ ಬಗ್ಗೆ ಎಲ್ಲಾ ವಿಚಾರಗಳು ಮಾಡ್ಕೊಂತ ಈಗ ಒಂದು ಹಂತಕ್ಕೆ ಬಂದಿ ನೋಡಿ ಸರ್. ಅದನ್ನ ಬೇರೆದವ್ರಿಗೆ ಸಾಕಷ್ಟು ಹೇಳಿವಿ. ಒಂದ್ ಹಂತಕ್ಕೆ ಬಂದಿರಿ. ಇದರಿಂದ ಇನ್ನು ಮುಂದೆ ಏನಾದಲ್ಲ ಆರಾಮಾಗಿ ಆದಾಯ ಪಡಿತೀರಿ. ಅದನ್ನ ಮಕ್ಕಳು ಪಡ್ಕೊಂಡು ಮಕ್ಕಳು ಮುಂದುವರ್ಸ್ಕೊಂಡು ನಮ್ದೇನ್ ಸರ, ನಾವು ವಿಷಯ ತಿನ್ಬಾರ್ದು, ಭೂಮಿಗೆ ವಿಷಯ ಹಾಕ್ಬಾರ್ದು, ಬೇರೆದವರಿಗೂ ವಿಷಯ ಕೊಡ್ಬಾರ್ದು. ಬೇರೆದವರಿಗೆ ವಿಷಯ ಕೊಡೋದ್ರಿಂದ ನಾವು ಅದನ್ನ ಪಾಪ ಕಟ್ಕೊಂಡಂಗ. ಅದಕ್ಕೆ ಒಳ್ಳೆ ಆಹಾರ ತಿನ್ರಿ, ಒಳ್ಳೆ ಆಹಾರ ಕೊಡ್ರಪ್ಪ, ಏನ್ ಬೇಕದ್ದೆಲ್ಲ ಮಾಡ್ಕೊಡ್ರಿ ಅಂತ ಮಕ್ಕಳಿಗೆಲ್ಲ ತಿಳಿಸಿ ಹೇಳಿವ್ರಿ. ಮುಂದೆ ಅವ್ರು ಮಾಡ್ಕೊಂಡು ಹೋಗ್ಬಿಟ್ರ ಆರಾಮ್ ಇರ್ತೀವಿ ಸಾಕು. ಮತ್ತೇನಿಲ್ಲ ಸರ್. ನೀವು ಕೆಮಿಕಲ್ ಫಾರ್ಮಿಂಗ್ ನಾಗ ದಾಳಂಬರಿ ತೋಟ ನೋಡಿರ್ತೀರಿ, ಎಲ್ಲಾ ಕಡೆ ಅಡ್ಡಾಡಿರ್ತೀರಿ. ಆರ್ಗ್ಯಾನಿಕ್ ಮಾಡೋಂಥವ್ರು, ಈಗ ನಾವು ನ್ಯಾಚುರಲ್ ಫಾರ್ಮಿಂಗ್ ನೈಸರ್ಗಿಕ ಕೃಷಿ ಮಾಡ್ತೀವಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕೆಮಿಕಲ್ ಫಾರ್ಮಿಂಗ್ ಮಾಡೋರು ದಾಳಂಬರಿ ತೋಟ ನೋಡಿರ್ತೀರಿ. ಆ ದಾಳಂಬರಿ ತೋಟಕ್ಕೂ ನಮ್ ದಾಳಂಬರಿ ತೋಟಕ್ಕೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ಸರ್ ನಿಮ್ಗೆ? ಎಲೆಗಳ ಆಕಾರ ಎಲೆಗಳು ಸರ್. ಈಗ ನೋಡ್ರಿ ಸರ್, ಈ ಕೆಮಿಕಲ್ ಫಾರ್ಮಿಂಗ್ ನಾಗ ಎಲೆಗಳು ಎಷ್ಟೆಷ್ಟ ಅಂತಂದ್ರೆ ಇಷ್ಟಿಷ್ಟ ಇರ್ತಾವ ಸರ್, ಸಣ್ಣ ಸಣ್ಣ ಸೈಜ್ ಇರ್ತಾವ. ಈ ನಮ್ದು ನ್ಯಾಚುರಲ್ ಫಾರ್ಮಿಂಗ್ ನೋಡ್ರಿ ಸರ್, ಇದು ಎಲೆ ಆಗಲ್ಲ ಇಷ್ಟ. ಈ ಎಲೆ ಆಗಲ್ಲ ಇಷ್ಟ ಇರೋದ್ರಿಂದ, ಎಷ್ಟು ಆಗಲ್ಲ ಇರೋದ್ರಿಂದ ಏನಾಗುತ್ತೆ ಸರ್, ಇಷ್ಟ ಆಗಲ್ಲ ಬಂತಂದ್ರೆ ಏನಾಗುತ್ತೆ ಸರ್, ನ್ಯಾಚುರಲ್ ಇಮ್ಯುನಿಟಿ ಬಿಲ್ಡ್ ಆಗುತ್ತೆ ಸರ್. ಇದಕ್ಕೆ ಏನಾಯ್ತಲ್ಲ ಸರ್, ಕ್ಲೋರೋಸಿಂಥಸಿಸ್ ಇದನ್ನ ಫೋಟೋಸಿಂಥಸಿಸ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಸರ್, ಇಲ್ಲಿ ಸಕಿಂಗ್ ಪೆಸ್ಟ್ ಇಲ್ಲಿ ಕುಂತ್ರುನು, ಈ ತ್ರಿಪ್ಸ್ ಆತು, ನುಸಿ ಆತು, ಈ ಕಿಡಿಗಳು ಇಲ್ಲಿ ಕುಂತ್ರು ಸರ್, ಅದ್ ತಿಂದ್ರು ಡೈಜೆಷನ್ ಮಾಡ್ಕೊಳಕ್ ಆಗಲಾರ್ದಷ್ಟು ಇದು ಆಗತ್ತಂತ ಹೆವಿ ಆಗತ್ತ. ಈ ತರ ಎಲಿ ಇಷ್ಟ ಆಗಲ್ಲ ಇದ್ದೇನಾಗತ್ತೆ ಸರ್, ದ್ಯುತಿ ಸಂಶ್ಲೇಷಣೆ ಜಾಸ್ತಿ ಆಗಿ ಗಿಡಕ್ಕೆ ಏನಾಗತ್ತಲ್ಲ ಸರ್, ರೋಗ ಕಮ್ಮಿ ಆಗತ್ತೆ ಸರ್. ಈಗ ನೀವು ನೋಡ್ತಾರ ಎಲಿ ಎಷ್ಟು ಶೈನಿಂಗ್ ಅದಾವ, ಆಮೇಲೆ ಗಿಡದ ಇಷ್ಟ ಎಲಿ ಆಗೋದ್ರಿಂದ ಏನಾಗತ್ತೆ ಸರ್, ಈ ನೋಡ್ರಿ ಎಲೆ ಇಷ್ಟ ಸೂಪರ್ ಸರ್. ಹಾ ಸರ್, ಇಷ್ಟ ಎಲೆ ಅಗಲ ಬರ್ಬೇಕಂತ ಸರ್. ಇಷ್ಟ ಅಗಲ ಬಂದ್ರೆ ಇಮ್ಯುನಿಟಿ, ಗಿಡಕ್ಕೆ ಇಮ್ಯುನಿಟಿ ಐತಂತ ಲೆಕ್ಕ ಸರ್. ಯಾವ ರೋಗಕ್ಕೆ ತುತ್ತಾಗಲ್ಲ ಅನ್ನೋದು ಸರ್. ಸರ್ ಸೀತಾಫಲ ಎಷ್ಟಿದಾವ ಸರ್? ಇವು ಒಂದ್ 100 ಗಿಡ ಅದಾವ ಸರ್. 100 ಗಿಡ ಅದಾವ ಸರ್. ಈ ಜವರಿ ಇದು ಸರ್, ಜವಾರಿ ತಳಿ ರೀ? ಜವಾರಿ ತಳಿ ಸರ್. 2 ಮಿಕ್ಸ್ ಅದಾವ ಸರ್. ಇದು ಜವರಿ ಸರ್. ಇದು ಈ ಗಿಡ ಜವರಿ, ಈ ಗಿಡ ಜವರಿ ಸರ್. ಈ ಕಾಯಿ ಬಿಟ್ಟ ನೋಡಿ, ಕಾಯಿ ಬಿಟ್ಟು. ಯಾವಾಗ ಕಟಿಂಗ್ ಮಾಡಿದ್ರಿ ಸರ್ ಇದನ್ನ? ಇದು ಮೇದಾಗ ಕಟಿಂಗ್ ಮಾಡಿದ್ವಿ ಸರ್. ಮೇದಾಗ ಫಸ್ಟ್ ವೀಕ್ ನ ಕಟಿಂಗ್ ಮಾಡಿದ್ವಿ ಸರ್. ಈಗ ಚಿಗುರ್ ಜೊತೆಗೆ ಕಾಯಿನೂ ಬಂದವ್ ಸರ್. ಹಾ ಸರ್, ಸೂಪರ್ ಸರ್. ಸೈಜ್ ಸರಿಯಾಗಿ ಬಂದವ್ರಿ. ಹಾ ಸರ್. ಸೈಜ್ ಬರ್ತದೆ ಸೈಜ್ ಬರ್ತದೆ. ಮತ್ತೆ ಇದಕ್ಕೆ ನೀರನ್ನು ಬಿಟ್ರೆ ಏನು ಕೊಡಲ್ಲ. ಈ ಇದಕ್ಕೇನೈತಲ್ಲ ಸರ್, ಯಾವ ಗೊಬ್ಬರ ಹಾಕಲ್ಲ ಸರ್. ಇಲ್ಲೇ ಏನ್ ಕಸ ಐತಲ್ಲ ಸರ್, ಇಲ್ಲೇ ಬ್ರಷ್ ಕಟ್ರ್ ಹೊಡ್ಯೋದು, ಇಲ್ಲೇ ಬಿಡೋದು. ಇಲ್ಲಿ ನೀವು ನೋಡ್ತಾ ಸರ್, ಕಾಯಿ ಸೂಪರ್ ಆಗಿ ಬಂದವ್. ಮೇ ಫಸ್ಟ್ನೇ ವೀಕ್ ನ ಕಟಿಂಗ್ ಮಾಡಿದ್ವಿ ಸರ್. ಈ ತರ ಕಾಯಿ ಬಂದವ್. ಬಾಳ ಸ್ವೀಟ್ ಸರ್. ಇಲ್ಲಿ ನೋಡಿ, ಒಟ್ಟ ಇದಕ್ಕ ಮೇನ್ ಅಂದ್ರ ಮಲ್ಚಿಂಗ್ ರೀ. ಮಲ್ಚಿಂಗ್ ಜೀವಾಮೃತ ಸರ್. ಹಾ ಸರ್, ಮೇನ್ ಮಲ್ಚಿಂಗ್ ಸರ್. ಇದಕ್ಕೆ ಮಲ್ಚಿಂಗ್ ಕರೆಕ್ಟ್ ಇತ್ತಂದ್ರ ಸರ್,
ಮಲ್ಚಿಂಗ್ ಇನ್ನೊಂದೇನು ಸರ್ ಬಹಳ ಕೆಲಸ ಮಾಡೋದು ಸರ್. ಒಂದು ವಾತಾವರಣದಾಗ ಇರೋ ನೀರನ್ನ ಎಳ್ಕೊಳತ್ ಸರ್. ತೇವಾಂಶ ಹಿಡ್ಕೊಂಡು ಭೂಮಿಗೆ ಕೊಡೋದು ಸರ್. ನಾವ್ ಒಂದ್ 2 ದಿವಸ ನೀರ್ ಕೊಟ್ಟಿಲ್ಲ ಅಂತಂದ್ರೂ ಗಿಡ ಬದುಕ ಕಂಟ್ರೋಲ್. ಹಾ ಸರ್. ಈಗ ನೋಡಿ ಗೊಂಚಲು ಬಿಟ್ಟು ನೋಡಿ. ಇದನ್ನೆಲ್ಲ ಮಾರ್ಕೆಟಿಂಗ್ ಯಾವ ತರ ಮಾಡ್ತೀವಿ? ನಮ್ದೇ ಓನ್ ಮಾರ್ಕೆಟಿಂಗ್ ಸರ್. ಈಗ ನಮ್ದು ಮೊದ್ಲಿಂದ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀವಿ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬಿಡ ಸರ್. ಈಗ ನಾವು ಹಣ್ಣು ಬಂದ ತಕ್ಷಣ ಯಾವಲ್ಲ ಯಾವ ಹಣ್ಣು ಬರ್ತಾವ ಎಲ್ಲ ಕೊಡ್ರಪ್ಪ ನಮ್ಗೆ ಅಂತ ಹೇಳ್ತಾರೆ. ಮೊನ್ನೆ ಮಾವಿನ ಹಣ್ಣು ಕೊಟ್ಟಾಗಲಿದ್ದ ಸರ್, ನಿಮ್ ತೋಟದ ಯಾವ ಹಣ್ಣು ಬರ್ತಾವ ಎಲ್ಲವನ್ನೂ ನಮ್ಗೆ ಕೊಟ್ಬಿಟ್ರಿ ಅಂತ ಹೇಳ ಸರ್. ನಿಮ್ ಮಾರ್ಕೆಟ್ ರೇಟ್ ಏನೈತೆ ಅದಕ್ಕಿಂತ ಹೆಚ್ಚಿಗೆ ತಗೊಳ್ರಿ ಕೊಡ್ರಿ, ನಮ್ಗೆ ವಿಷಮುಕ್ತ ಕೊಡಕತ್ತೀರಿ ಇನ್ನ ಏನ್ ಬೇಕಂತಾರ ಸರ್. ಹಾ ಸರ್. ಸೂಪರ್ ಸರ್. ಅಂದ್ರೆ ಅವ್ರಿಗೆ ಡಿಫ್ರೆನ್ಸ್ ಗೊತ್ತಾಗ್ಯದ ಸರ್. ಕೆಮಿಕಲ್ ಹೊರಗಿನ ತಿಂದಿದ್ದಕ್ಕೂ ನಮ್ದು ಆರ್ಗ್ಯಾನಿಕ್ ನ್ಯಾಚುರಲ್ ಫಾರ್ಮಿಂಗ್ ತಿಂದಿದ್ದಕ್ಕೂ ಏನ್ ಡಿಫ್ರೆನ್ಸ್ ಅನ್ನೋ ಸ್ವೀಟ್ ಗೊತ್ತಾಗ್ಯದ ಸರ್. ಹಾ ಸರ್. ಇದು NMK ಗೋಲ್ಡ್ ಸರ್, ಬಾರ್ಸಿ ವೆರೈಟಿ ಸೀತಾಫಲ ಸರ್. ಈಗ ಇದು ಇಲ್ಲಿ ಬಿಟ್ಟ ನೋಡಿ ಸರ್, ಇಲ್ಲಿ ಬಿಟ್ಟ ಒಳಗಡೆ ಬಿಟ್ಟ ಸರ್. ಹಾ ಇಲ್ಲಿ ಬಿಟ್ಟ ನೋಡಿ. ಹಾ ಸರ್, ಸೀತಾಫಲ ಸರ್. ಹಾ ಸರ್, ಅದೇ ಆಮೇಲೆ ಇಲ್ಲಿ ಅದ ನೋಡಿ. ಇದು ಎಲೆಗಳು ಮುಚ್ಕೊಂಡಿರ್ತಾವ ಸರ್. ಸಣ್ಣ ಶೇಡಿಗೆ ತಾವ ಇದನ್ ಸರ್ ಸ್ವಲ್ಪ ಇದು 800 ಗ್ರಾಮ್ ತನ ಬಂದ ನೋಡಿ ಸರ್ ಸೈಜ್. ಹೋದ ವರ್ಷ 800 ಗ್ರಾಮ್ ಒಂದ್ ಹಣ್ಣು 800 ಗ್ರಾಮ್ ತನನು ಸೈಜ್ ಬಂದ ನೋಡಿ ಸರ್. NMK ಗೋಲ್ಡ್ ದೊಡ್ಡ ಬರ್ತಾವ. ಹಾ ಸರ್. ಆಮೇಲೆ NMK ಗೋಲ್ಡ್ಗೆ ಈ ಬೇರೆ ನಮ್ಗೆ ಏನ್ ಡಿಫರೆನ್ಸ್ ಟೇಸ್ಟ್ ಅಲ್ಲಿ ಟೇಸ್ಟ್ ಆಯ್ತು. ಒಂದು ಅದಕ್ಕ ಹುಳಗಳು ಬಿದ್ದಾವ, ನಮ್ಮ ಹಣ್ಣಿಗೆ ಹುಳ ಬಿದ್ದಿಲ್ಲ. ಈಗ ಫ್ರೂಟ್ ಫ್ಲೈ ಹುಳ ಬರ್ತಾವ ಸರ್, ಕಾಯಿ ತೂತಕ್ಕ. ಹೌದ್ರಿ. ಆ ಒಳಗಡೆ ಮೇಲ್ ನೋಡಕ್ ಚೆನ್ನಾಗಿರುತ್ತೆ ಸರ್, ಒಳಗಡೆ ಬಾಲ್ ಹುಳ ಇರ್ತದೆ ಸರ್. ಅದಕ್ಕೆ ನಮ್ದ್ರಾಗ ಆತರ ಬಂದಿಲ್ಲ ಸರ್. ಆಮೇಲೆ ನಮ್ದು ಇನ್ನೊಂದೇನು ಸರ್, ಬಹಳ ಜನ ಕಂಪ್ಲೇಂಟ್ ಮಾಡ್ತಾರೆ ಸರ್, NMK ಗೋಲ್ಡ್ ಕೆಮಿಕಲ್ ಫಾರ್ಮಿಂಗ್ ನ ಬೆಳೆದವ್ರದ್ದು ಸ್ವೀಟ್ ಇರಲ್ಲ ಸರ್. ನೋಡಕ್ ದೊಡ್ಡ ಸೈಜ್ ಬರ್ತಾವ ಸರ್, ಒಳಗಡೆ ಬೀಜ ಕಮ್ಮಿ ಸರ್, ಸ್ವೀಟ್ ಬರಲ್ಲ ಸರ್. ನಮ್ದ್ರಾಗ ಏನ್ ತಗೊಂಡಿದಲ್ಲ ಸರ್, ಹೋದ್ಸಲ 800 ಗ್ರಾಮ್ ತರ ಬಂದ ಸರ್, ಕೊಟ್ಟಿವಲ್ಲ ಸರ್ ಮಾರ್ಕೆಟ್ನಾಗ. ಅಲ್ರಿ ಸರ್, ನಿಮ್ಮಷ್ಟು ಸ್ವೀಟ್ ನಾವೆಲ್ಲೂ ನೋಡಿಲ್ಲ ಅಂತಾರ ಸರ್. ಅಂದ್ರೆ ನಿಮ್ ಆರ್ಗ್ಯಾನಿಕ್ ನಿಮ್ ಫೋಟೋ ತೋರಿಸ್ಬಿಟ್ರಿ ಸರ್, ನೆಕ್ಸ್ಟ್ ಟೈಮ್ ಗುತಿ ಹಿಡಿದು ಬಿಡ್ತೀವಲ್ಲ ಅಂತಾರ ಸರ್. ಅದಕ್ಕೆ ನಾವೇನ್ ಮಾಡ್ತೀವಿ ಸರ್, ನಮ್ದು ಈಗ ಲೋಕಲ್ ಮಾರ್ಕೆಟ್ ಕ್ರಿಯೇಟ್ ಆಗ್ಬಿಟ್ಟ ಸರ್, ನಮ್ದೇ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಡಿವಲ್ಲ ಸರ್. ನಮ್ದು ಇಲ್ಲೇ ನಾವು ಈಗ ನೋಡಿ ಸರ್, ಇಲ್ಲಿ ಬಿಟ್ಟ ನೋಡಿ ಸರ್, ಕಾಯಿ ಬಿಟ್ಟ ಈ ತರ ಕಾಯಿ ಎಲ್ಲ ಇನ್ನ ಸೈಜ್ ದೊಡ್ಡವಾಗ್ತದೆ ಸರ್. 800 ಗ್ರಾಮ್ 900 ಗ್ರಾಮ್ ತನ ಆಗ್ತದೆ ಸರ್ ಒಂದೊಂದು ಹಣ್ಣು ಸರ್. ಈಗ ನೋಡಿ ಅಂದ್ರೆ ನಮ್ದೇನ್ ಸರ್, ಈಗ ನಮ್ಮ ಅಪ್ಪಾಜಿ ತಂದೆಯವ್ರು ಏನ್ ಹೇಳಿದ್ದಂದ್ರೆ ಸರ್, ನಾವು ಭೂಮಿ ರೆಡಿ ಮಾಡಿ ಕೊಟ್ಟಿನಿ, ನೀವು ಇನ್ನೊಬ್ರಿಗೆ ಮಾದರಿಯಾಗಿ ಈಗ ಅದೆಲ್ಲರೂ ದುಡ್ಯಕ್ ಹೋಗ್ತಾರ, ನೀವು ದುಡಿಲ ನಮ್ದೇ ತೋಟ ಇಟ್ಕೊಂಡು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಕೊಂಡು ಇನ್ನೊಬ್ರಿಗೆ ನೀವು ಮಾದರಿ ಆಗ್ಬೇಕಂತ ನಮ್ಗೆ ಹೇಳ್ಕೊಟ್ಟಿದ್ರಿಂದ ನಾವು ಇದ್ರಾಗೆ ಹೊಂಟಿವಿ ಸರ್. ಆಮೇಲೆ ನಮ್ಗೆ ಇದ್ರಾಗೂ ನ್ಯಾಚುರಲ್ ಫಾರ್ಮಿಂಗ್ ಮಾಡಿದ್ರೆ 100% ರಿಸಲ್ಟ್ ಐತೆ ಅಂತ ನಾನು ಹಾರ್ಟಿಕಲ್ಚರ್ ಓದಿದ್ರು, ಕೆಮಿಕಲ್ ಓದಿದ್ರು ಸರ್, ಇದ್ರ ಭಾಳ ನನಗೆ ಇದನ್ನ ಹಾಕಿ ಕಂಡೀಷನ್ ಮಾಡಿ ನಾನು ಮೇನ್ ಯಾವ್ದು ಕ್ರಾಪ್ ಅಂತ ಅದನ್ನ ಹೇಳಿ ನಾನು ಬೆಳೆದು ತೋರಿಸ್ತೀನಿ ಅಂತ ಹೇಳಿ ನ್ಯಾಚುರಲ್ ಫಾರ್ಮಿಂಗ್ ಬೆಳೆದು ತೋರಿಸಿದ್ಮೇಲೆ ನಮ್ಗೆ ಒಂದು ಕನ್ಫರ್ಮೇಶನ್ ಆಗ್ತಾರೆ ನ್ಯಾಚುರಲ್ ಫಾರ್ಮಿಂಗ್ ಮಾಡಿದ್ರೆ ರಿಸಲ್ಟ್ ಐತಿದ ಅಂತಂದು. ಆಮೇಲೆ ಇದ್ರ ಪಾಳಕರ್ ಸರ್ ಸೈಂಟಿಫಿಕ್ ಆಗಿ ಹೇಳ್ಯಾರ ಸರ್, ನಾವು ಕೆಮಿಕಲ್ ಹೆಂಗ್ ಓದ್ತೀವಲ್ಲ ಸರ್, ಅದ್ರಾಗ ನ್ಯಾಚುರಲ್ ಫಾರ್ಮಿಂಗ್ ನ ಸೈಂಟಿಫಿಕಲಿ ಎಲ್ಲರಿಗೂ ಅರ್ಥ ಆಗಂಗ್ ಸೈಂಟಿಫಿಕ್ ಆಗಿ ಹೇಳ್ಯಾರ ಸರ್, ಯಾವ ತರ ಹಾಕಿದ್ರೆ ಯಾವ ತರ ಬೆಳೆ ಬರುತ್ತೆ ಅನ್ನೋ ಸಮ. ಈಗ ಇಲ್ಲಿ ನಾ ಗೊಬ್ಬರ ಗಿಡ ಹಾಕಿವಲ್ಲ ಸರ್, ಈಗ 2 ಗಿಡ ನಡ್ಬೇಕು ಒಂದು ಗೊಬ್ಬರ ಗಿಡ ಹಾಕಿ ನೈಟ್ರೋಜನ್ ಫಿಕ್ಸೇಷನ್ ನೈಟ್ರೋಜನ್ ಫಿಕ್ಸೇಷನ್ ಮಾಡೋದು ಸರ್, ಮಲ್ಚಿಂಗ್ ಹಾಕ್ಬಿಡ್ಬೋದು. ಮಲ್ಚಿಂಗ್ ಹೋಗೋದ್ರಿಂದನೂ ಗೊಬ್ಬರ ಆಗುತ್ತೆ. ಅದಕ್ಕೆ ಬೇರೆ ಗೊಬ್ಬರ ತಂದು ಹಾಕೋ ಅವಶ್ಯಕತೆ ಇಲ್ಲ. ಜೀವಾಮೃತ ಹಾಕಿದ್ರೆ ಅಲ್ಲಿ ಜೀವಾಣುಗಳು ಉತ್ಪತ್ತಿ ಆಗುತ್ತೆ. ಮೊದಲ 1 ವರ್ಷ ಅಷ್ಟೇ ಹಾಕಿ ಸರ್, ಯಾವ ಜೀವಾಮೃತ ಹಾಕಿಲ್ಲ ಏನು ಹಾಕಿಲ್ಲ, ತಾನ ಬರ್ತದೆ ಅಂದ್ರೆ ಪೂರಾ ನ್ಯಾಚುರಲ್ ಆಗಿಬಿಡುತ್ತೆ. ಈಗ ಬರೀ ಬ್ರಷ್ ಕಟ್ರ್ ಹೊಡೆಯೋದು, ಕೈ ಬಿಟ್ಬಿಡೋದು ಅಷ್ಟೇ, ತಲೆ ಕೆಡಿಸ್ಕೋಲ್ಲ. ಈಗ ಅದನ್ನ ಇದನ್ನ ಹೇಳ್ತೀನಿ ನಮ್ಮ ಹುಡುಗರಿಗೆ, ನೀವು ಮಾಡ್ರಪ್ಪ. ಈಗ ಗುಡ್ಡ ಪ್ರದೇಶ ಇದೆ ನಮ್ದು, ಕಾಡಿದ್ದಂಗೆ ಐತಿ. ಇನ್ನೊಂದಿಷ್ಟು ಬೇಕಾರೆ ಇವನು ಗಿಡ ಹಚ್ಚಿರಿ, ಸೀತಾಫಲ ಇನ್ನೊಂದಿಷ್ಟು ಹಚ್ಚಿರಿ, ಅವನ ಬರ್ತಾವ, ಅವನ ಮಾಡ್ಕೊಂತ ನೀವು ಬಂದದ್ದು ರೈತರಿಗೆ ಇವ್ರಿಗೆ ವಿಷಯ ಇರಲಾದ ಹಣ್ಣುಗಳನ್ನ ಕೊಟ್ಕೊಂತ ತೋರಿ ಸಾಕು. ಬಂದ ಹೆಂಗ ಅಡ್ಡೇ ಮಳೆ ಕರ್ಸೆ ಅಂತಾರ, ಪ್ರತಿಯೊಂದು ಗಿಡದ ಮುಂದೂ ಅಡ್ಡಾಡ್ರಿ ಅಂತಾರ ಅವ್ರು. ಯಾಕಂದ್ರೆ ಅದು ಮಾತಾಡ್ತ ಗಿಡ ನಿಮ್ಗಂತಾರ ಅವ್ರು. ಅಂದ್ರೆ ಮಾತಾಡ್ತಂದ್ರೆ ಸರ್ ಯಾವ ಹಣ್ಣಾಗಿರ್ತಾವ ಅವ್ನು ತುಕ್ಕೊಳ್ಳೋದು ಕೊಡೋದು. ಯಾಕಂದ್ರೆ ಒಂದೇ ಟೈಮ್ ಹಣ್ಣು ಆಗಲ್ಲ ಸರ್, ವೇರಿಯೇಷನ್ ಇರ್ತೈತೆ. ಹಣ್ಣು ಬಂದಾಗ ಅವ್ನು ಹರ್ಕೊಳ್ಳೋದು, ಮತ್ತು ಉಳಿದ ಹಣ್ಣು ಸೈಜ್ ಬರ್ತಾವ. ಬಂದಾಗೆಲ್ಲ ಕೊಟ್ಕೊಂತ ಹೋದ್ರೆ ಅದಕ್ಕೆ ಆಮೇಲೆ ರೋಗ ಏನೈತೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಅದ್ರ ಮುಂದಿದ್ರೆ ನಮ್ದು ಇಂಗಾಲ ಡೈಆಕ್ಸೈಡ್ ಆ ಗಿಡಕ್ಕೆ ಬೇಕು ಸರ್, ಗಿಡದ ಆಮ್ಲಜನಕ ನಮಗ್ ಬೇಕು. ಹಿಂಗಾಗಿ ಆ ಗಿಡ ಸುತ್ತಾರದ ಅಡ್ಡಾಡ್ಕೊಂತಿದ್ರು ಅಂದ್ರೆ ಅದಕ್ಕೂ ಆರೋಗ್ಯ ಚೆನ್ನಾಗಿರುತ್ತೆ, ಒಳ್ಳೆ ಈಲ್ಡ್ ಕೊಡುತ್ತೆ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಾವು ಆರಾಮಿರ್ತೀವಿ. ಇದು ಆಕ್ಚುಲ್ ಸಿಸ್ಟಮ್ ಸರ್ ಇದು. ಅದ ಈಗ ನಾವೇನ್ ಮಾಡ್ತೀವಿ, ಹೊಲ್ದಾಗ ಬಿಡ್ತೀವಿ. ಈ ಕಾಡಿನಾಗ ಇರೋದ್ರಿಂದ ನಮ್ಮ ಡಾಕ್ಟರ್ನು ಹೇಳ್ತಿದ್ರು, ಏನಪ್ಪಾ ಇಲ್ಲೇ ಪಕ್ಕದಲ್ಲ ಡಾಕ್ಟರ್ ಅವರು, ಏನಪ್ಪ ನಮ್ಮ ಹತ್ರ ತೋರಿಸೋಕೆ ಬರೋದು ಬಿಟ್ಬಿಟ್ಟಿಲ್ಲ ಅಂದ್ರೆ, ಸರ್ ಟೆನ್ಷನ್ ಭಾಳ ಆತಂದ್ರೆ BP ಇರ್ತಂದ್ರೆ ಸೀದಾ ಹೊಲ್ದಾಗ ಬಂದ್ಬಿಡ್ತೀನಿ ಸರ್, ಇಲ್ಲೊಂದು ತಾಸು ಅಡ್ಡಾಡಿಬಿಟ್ರಂದ್ರೆ
BP ಶುಗರ್ ಎಲ್ಲ ಕಡಿಮೆ ಆಗ್ಬಿಡ್ತಾವ, ಆರಾಮ್ ಇರ್ತೀನಿ ಸರ್, ಎದಕ್ಕೆ ನಿಮ್ ತಗ ಬಂದು ಇಂಜೆಕ್ಷನ್ ಗುಳಿಗೆ ತೊಗೊಳ್ಳಿ ಅಂತ ಹೇಳ್ತೀನಿ. ಡಾಕ್ಟರ್ ನಗ್ತಾರ, ನಾನು ಇಲ್ಲೇ ಬರಲಿಲ್ಲಪ್ಪ ಅಂದ್ರೆ ಬಂದವ್ರಿ ಸರ್ ಅಂತ ಹೇಳಿ. ಅಂದ್ರ ಈ ನೈಸರ್ಗಿಕ ಕೃಷಿ ಒಳಗ ಎಲ್ಲದ ವಿಷಯ ಇರ್ಲಾರ್ದಿರ್ತಲ್ಲ ಸರ್, ಅದಕ್ಕ ಶ್ರೇಷ್ಠ ಈ ಕಾಡು ಇದು ಮನಸ್ಸಿಗೆ ನೆಮ್ಮದಿ ಕೊಡ್ತದ, ನೆಮ್ಮದಿ ಕೊಡ, ಆರೋಗ್ಯ ಚೆನ್ನಾಗಿರ್ತದೆ. ಆಮೇಲೆ ನಮ್ಗ ಎಲ್ಲಾ ಹಣ್ಣುಗಳನ್ನ ಹಾಕೊಂಡ್ರಂದ್ರ ಯಾವ ಸೀಸನ್ ಯಾವ ಹಣ್ಣು ಬರ್ತಾವ ಊಟ ಮಾಡೋದೇ ಬೇಕಲ್ಲ, ಬುತ್ತಿ ತರೋದೇ ಬೇಕಾಗಿಲ್ಲ. ಆ ಹಣ್ಣು ತಿನ್ಕೊಂತ ಬಿಟ್ರೆ ಮುಗಿದೋತ್ತಲ್ಲ, ಒಳ್ಳೆ ಹಣ್ಣು ಸಿಗ್ತದ, ಹೆಲ್ತ್ ಚೆನ್ನಾಗಿರ್ತದೆ. ಈ ತರ ಇದು ಮಾಡಿದ್ ನೋಡಿ.